ॐ अज्ञानतिमिरान्धस्य ज्ञानाञ्जयशलाकया चक्षुरुन्मीलितेन येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी। ಹೇಳ್ಕೊಡಿ ಮತ್ತೆ. ಅದೇ ತುಂಬಾ ದಿನ ಆಯ್ತು ಮಾತಾಜಿ, ಹೇಳೇ ಇಲ್ಲ ನಾನು. ನಮಸ್ತೆ सरस्वती देवी गौरवाणी प्रचारिणि निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण माताजी। ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಶುರು ಮಾಡೋಣ. ಮಗು ತುಂಬಾ ತೀಟೆ ಇದ್ದಂಗ ಐತಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಪ್ಸ್ಕೊಂಬರ್ಷತ್ಗೆ ನಂಗೆ ಸಾಕಾಗೋಗುತ್ತೆ. ಹೌದು, ಚಿಕ್ಕವರಿದಾಗ ಹೆಂಗೋ ಪರವಾಗಿಲ್ಲ, ಸ್ವಲ್ಪ ದೊಡ್ಡವರಾಗ್ತಾನೆ ತುಂಬಾ ಕಷ್ಟ ಆಗೋಗುತ್ತೆ. ಎಷ್ಟು ವರ್ಷ ಮಾತಾಜಿ? ಒಂದ್ ಮಾತಾಜಿ 2 ವರ್ಷ 3 ತಿಂಗಳು ಮಾತಾಜಿ. ಅದೇ ಬಾಲಕೃಷ್ಣ ಕಾಡ್ಸೋನ ಮಾತಾಜಿ ಅವನು. ಅಯ್ಯೋ ಭಯಂಕರ ಮಾತಾಜಿ. ಇವಾಗ ಇರೋದ್ ಕಷ್ಟ. ಬಾಲಕೃಷ್ಣ ಅಂದ್ಮ್ಯಾಗ ಮತ್ ಹಂಗ ಇರ್ತಾರ ಅವ್ರು. ಸ್ವಲ್ಪ ಕಷ್ಟ. ಎಷ್ಟದಾಗಿ ಗೊತ್ತು ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಅನ್ನೋದು. ಹೌದು, ಕೃಷ್ಣಂಗಂತೂ ಮಜಾ ಬರುತ್ತೆ. ಯಶೋದನ್ನ ಕಡೆಯಿಂದ ನಾವ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಎಷ್ಟು ಕೆಲ್ಸ ಅನ್ನೋದು. ನಮೋ ವಿಷ್ಣು ಪದಾಯ ಕೃಷ್ಣ ಪೃಷ್ಠ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಿಧಿರಾಮ್ ನಮೋ ಆಚಾರ್ಯ ಪದಾಯ ನಿತ್ಯ ಗೌಡ. ಎಸ್, ಎಲ್ರಿಗೂ ಸ್ವಾಗತ. ಹರಿ ಕೃಷ್ಣ. ಡಿವೋಟೀಸ್ ನಿಮ್ಗೆಲ್ರಿಗೂ ಇವತ್ತು 10ನೇ ಅಧ್ಯಾಯ ನಾವು 4ನೇ ಶ್ಲೋಕದನ್ನ ಮುಂದುವರಿಸ್ತಾ ಇದೀವಲ್ವಾ. ಮೊದಲು 1, 2, 3 ನಾವು ನೋಡಿದ್ವಿ. 1, 2, 3 ಜಸ್ಟ್ ಅನುವಾದವನ್ನು ನೋಡ್ತೀನಿ ಹೇಳಿ. ಅನುವಾದ ಮೊದಲನೇ ಶ್ಲೋಕದಲ್ಲಿ ಏನಂತಾನೆ, ಭಗವಂತ ದೇವೋತ್ತಮ ಪರಮಪುರುಷನು ಅರ್ಜುನನಿಗೆ ಹೇಳ್ತಾನೆ, ಮಹಾಭಾವವಾದ ಅರ್ಜುನನೇ ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗೆ ಇನ್ನೂ ಹೇಳುತ್ತೇನೆ, ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹೌದಾ, ಇದು ಇನ್ನೂ ತುಂಬಾ ಉತ್ತಮವಾದಂತ ಜ್ಞಾನ. ಈ 10ನೇ ಅಧ್ಯಾಯ ಅನ್ನೋದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಇದು. ಓಕೆನಾ? ಇದು ತುಂಬಾ ಆಪ್ತವಾಗಿರುವಂತ ವ್ಯಕ್ತಿಗೆ ಮಾತ್ರ ಕೃಷ್ಣ ಕೊಡ್ತಾ ಇರೋದು ಅಲ್ವಾ, ಅಂದ್ರೆ ಓನ್ಲಿ ಭಕ್ತರಿಗೆ ಮಾತ್ರ. ಎಲ್ಲರ ಹೊರಗಡೆ ಪ್ರಪಂಚಕ್ಕೆ ಇದು ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ, ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಓಕೆ, ಓನ್ಲಿ ಫಾರ್ ಡಿವೋಟೀಸ್ ಇದು. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಗಳನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಎಲ್ಲರಿಗೂ ಮೂಲ ಯಾವರು? ಭಗವಂತ ಕೃಷ್ಣ ಅಲ್ವಾ. ಮೂಲ ಇವಾಗ ಮಕ್ಕಳಿಗೆ ಹೆಂಗೆ ತಂದೆ ತಾಯಿ ಮೂಲ ಅಂದ್ರೆ ಅದನ್ನು ಟೆಂಪರರಿ ಆಂಗಲ್, ಅದು ಭೌತಿಕವಾಗಿ ನೋಡಿದ್ರೆ. ಆಕ್ಚುಲಿ ತಂದೆ ತಾಯಿ ಮೂಲ ಅಲ್ಲ. ತಂದೆ ತಾಯಿಗೆ ಅವ್ರ ಮತ್ತೆ ಅವ್ರ ತಂದೆ ತಾಯಿ, ಅವ್ರ ಮತ್ತೆ ಅವ್ರ ತಂದೆ ತಾಯಿ, ಅವ್ರ ಮತ್ತೆ ಅವ್ರ ತಂದೆ ತಾಯಿ ಅಲ್ವಾ. ನಿಜವಾದ ತಂದೆ ತಾಯಿ ಆಕ್ಚುಲಿ ಓನ್ಲಿ ಕೃಷ್ಣನೇ ಅಲ್ವಾ. ಈಗ ನಮ್ಮ ಮಕ್ಕಳು ಕಾಲ್ ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಆಕ್ಚುಲಿ ಫಸ್ಟ್ ಕೃಷ್ಣನಿಗೆ ಮಾಡು ಅಂತ ಹೇಳ್ಬೇಕು ನಾವು, ಯಾಕಂದ್ರೆ ಅವನೇ ಮಾತಾಪಿತ ಎರಡು ಅವನೇ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಜೀವಿರಾಶಿಗೆ ನಾನೇ ಮೂಲ ಅಂತಾನೆ ಕೃಷ್ಣ. ಮಹರ್ಷಿಗಳಾಗಿರ್ಬೋದು, ದೊಡ್ಡ ದೊಡ್ಡ ದೇವತೆಗಳಾಗಿರ್ಬೋದು, ಭೌತಿಕವಾಗಿ ಎಷ್ಟು ಉನ್ನತ ಸ್ಥಾನದಲ್ಲಿರ್ಬೋದು, ಅವರು ಇಷ್ಟು ದೊಡ್ಡ ಪ್ರಪಂಚನ ನಡೆಸ್ತಾ ಇರ್ಬೋದು ಅಲ್ವಾ. ಆದ್ರೆ ಅವ್ರ ಮೂಲ ಎಲ್ಲಿಂದ ಬರ್ತಾ ಇರೋದು? ಅವ್ರಿಗೆ ಶಕ್ತಿ ಸಿಗ್ತಾ ಇರೋದು, ಅವ್ರಿಗೆ ವರ ಕೊಡುವಂತ ಶಕ್ತಿ ಕೂಡ ಪ್ರದಾನ ಮಾಡ್ತಾ ಇರೋದು ಯಾರು? ಅದು ಕೇವಲ ಭಗವಂತ ಕೃಷ್ಣನಿಂದ ಬರ್ತಾ ಇರೋದು ಅವ್ರಿಗೆ. ಓಕೆನಾ? ಮತ್ತೆ 3ನೇ ಶ್ಲೋಕದಲ್ಲಿ ಏನಂತಾರೆ ಕೃಷ್ಣ, ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಭಗವಂತನ ಅರ್ಥ ಮಾಡ್ಕೊಳ್ಳೋದು ಕೇವಲ ಭಗವಂತನ ವಾಣಿಯಿಂದಾನೇ ಸಾಧ್ಯ. ಯಾಕಂದ್ರೆ ಭಗವಂತನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ. ಭಗವಂತನ ಬಗ್ಗೆ ಹೆಂಗ್ ಅರ್ಥ ಮಾಡ್ಬೇಕಾಗತ್ತೆ? ನಾವು ಸಾಮಾನ್ಯ ವ್ಯಕ್ತಿಗಳಿಗೆ ಏನಿದೆ,
ಶಕ್ತಿ ಅರಿಯಕ್ಕೆ, ಅಥವಾ ದೊಡ್ಡ ದೊಡ್ಡ ಋಷಿಮುನಿಗಳೇ ಆಗಿರ್ಬೋದು, ಅವ್ರಿಗೆ ಕೂಡ ಭಗವಂತ ಪೂರ್ತಿಯಾಗಿ ತಿಳಿಯೋದು ಅಲ್ಲ. ಸೊ ಭಗವಂತ ಅವನ ವಿಸ್ತಾರ ಇಲ್ಲಿ ತೋರ್ಸ್ಕೊತಾ ಇರೋದು 10ನೇ ಅಧ್ಯಾಯದಲ್ಲಿ. ಅವನ ಪೂರ್ತಿ ಐಶ್ವರ್ಯದ ಬಗ್ಗೆ ಹೇಳ್ತಾ ಇರೋದು. ನೋಡಿ, ಎಲ್ರಿಗೂ ಗೊತ್ತು ಭಗವಂತ ದೊಡ್ಡ ವ್ಯಕ್ತಿ, ಎಲ್ಲೋ ಇದಾನಪ್ಪ, ಎಷ್ಟೆಲ್ಲ ಕೊಡ್ತಾನೆ ಅನ್ನೋದು ಗೊತ್ತು. ಆದ್ರೆ ಅವ್ನು ಎಷ್ಟು ದೊಡ್ಡವನು ಅವನ ಪ್ರತಿಯೊಂದು ಸೂಕ್ಷ್ಮ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಬಟ್ ಯಾವಾಗ ನಮ್ಗೆ ಸೂಕ್ಷ್ಮತೆ ಗೊತ್ತಾಗತ್ತೋ ಭಗವಂತಂದು, ಅವಾಗ ಭಗವಂತನಿಗೆ ನಮ್ ಮನಸ್ಸು ಕೊಡೋದ್ರಲ್ಲಿ ನಾವು ಹಿಂದೆಟ್ ಹಾಕಕ್ ಸಾಧ್ಯನೇ ಇಲ್ಲ. ಈ ಭೌತಿಕ ಪ್ರಪಂಚದ ವ್ಯಕ್ತಿಗಳಿಗೆ ನಾವು ಪ್ರೀತಿ ಪ್ರೇಮ ಅಂತ ನಾವು ಮನ್ಸ್ ಕೊಡ್ತೀವಿ. ಇವರಲ್ಲಿರೋ ಏನೋ ಒಂದು ಚಿಕ್ಕ ಗುಣದಿಂದ ನೋಡಿ, ಮೇ ಬಿ ತುಂಬಾ ಕರುಣಾಮಯಿ ಇರ್ಬೋದು. ಅದು ಏನೋ ಸೋಕಾಲ್ಡ್ ಕರುಣೆ. ನಮ್ ಪ್ರಕಾರ ನಮಗ್ ಗೊತ್ತಿರೋ ಕರುಣೆ ಏನಪ್ಪ, ಏನೋ ಒಂಚೂರು ದಯೆ, ಏನೋ ಒಂಚೂರು ಒಳ್ಳೆತನ, ಏನೋ ಒಂಚೂರು ಕಾಳಜಿ ವಹಿಸ್ಬಿಟ್ರೆ ನಮ್ಗೆ ನಮ್ ಮನ್ಸೇ ನಾವು ಕೊಟ್ಬಿಡ್ತೀವಿ ಅಲ್ವಾ. ನಮ್ ಜೀವನನೇ ನಾವು ಮುಡಿಪಾಗಿಟ್ಬಿಡ್ತೀವಿ. ಅಂಥದ್ರಲ್ಲಿ ಕೃಷ್ಣ ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ಹೃದಯ ಇದೆ ಅಲ್ವಾ. ಅವನ ವಿಸ್ತಾರ ರೂಪ ಆಗಿ ಪರಮಾತ್ಮ ರೂಪದಲ್ಲಿ ಇಲ್ಲಿ ಕೂತಿದ್ದ ನಮ್ಮ ಹೃದಯದಲ್ಲಿ ಅಲ್ವಾ. ಅವ್ನ ಇಚ್ಛೆ ಮಾಡಿದ್ರೆ, ಅವ್ನ ಇಚ್ಛೆ ಅವ್ನ ಮನ್ಸು ಮಾಡಿದ್ರೆ ಅವ್ನ್ ಬರ್ದೇ ಆಗ್ಬೋದು, ಇರ್ಬೋದಾಗಿತ್ತು. ಕೇವಲ ನನ್ನ ಆಧ್ಯಾತ್ಮಿಕ ಲೋಕದಲ್ಲೇ ನಾನು ಇರ್ತೀನಿ ಅನ್ಬೋದಾಗಿತ್ತು ಅಲ್ವಾ. ಭಗವಂತನಿಗೆ ನಮ್ಮಲ್ಲೇ ಇರಷ್ಟು ಕಾಳಜಿ ಬೇರೆ ಯಾವ ವ್ಯಕ್ತಿಗೂ ಇಲ್ಲ. ಅವನ್ ಪ್ರೀತಿಸಷ್ಟು ಬೇರೆ ಯಾವ ವ್ಯಕ್ತಿ ಪ್ರೀತಿಸಲ್ಲ ನಮ್ಮನ್ನ. ಸೊ ಕೃಷ್ಣನ್ ಬಗ್ಗೆ ನಮ್ಗೆ ಅರಿಯಕ್ಕೆ ಈ ಅಧ್ಯಾಯ ತುಂಬಾ ಚೆನ್ನಾಗಿ ನಮ್ಗೆ ಸಹಾಯ ಆಗತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ 10ನೇ ಅಧ್ಯಾಯ. ಹಾಗಾಗಿ ಎಲ್ಲಾ ಪಾಪಗಳಿಂದ ನಾವು ಬಿಡುಗಡೆ ಹೊಂದ್ಬೋದು ಅಂತ ಭಗವಂತ ಭ್ರಾಂತಿ ಅಲ್ವಾ. ಈ ಮೋಹ ಭ್ರಾಂತಿಯಿಂದ ನಾವು ಹೊರಗೆ ಬರ್ಲಿಕ್ಕೆ ಸಹಾಯ ಆಗತ್ತೆ. ಇವಾಗ ಭಗವಂತ 4ನೇ 5 ಮತ್ತೆ 5 ಒಟ್ಟಿಗೆ ಇದೆ. ಈ ಶ್ಲೋಕದಲ್ಲಿ ನೋಡಿ, ಕೆಲವೊಂದು ಗುಣಗಳ ಬಗ್ಗೆ ಮಾತಾಡ್ತಾನೆ ಕೃಷ್ಣ. ಇದು ಜ್ಞಾನ ಅಂತ ಹೇಳ್ತಾನೆ. ಅಂಡ್ ಇದೆಲ್ಲ ಭಗವಂತನಿಂದ ಹೊರಗೆ ಬರ್ತಿರೋದು. ಬುದ್ಧಿರ್ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ ದಮ ಶಮಃ, ಸುಖಂ ದುಃಖಂ ಭವೋ ಭಾವೋ, ಭಯಂ ಚ ಭಯಂ ಏವ ಚ, ಅಹಿಂಸಾ ಸಮತಾ ತುಷ್ಟಿಸ್, ತಪೋದಾನಂ ಯಶೋ ಯಶಃ, ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿತಃ. ಚೆನ್ನಾಗಿದೆಲ್ಲ? ಯಾರು ಓದ್ತೀರಾ? ಹರೇ ಕೃಷ್ಣ ಅನುವಾದ. ನಾವ್ ಓದ್ಬಿರಿ ಮಾತಾಜಿ. ಹರೇ ಕೃಷ್ಣ. ನಾವ್ ಓದ್ಬಿರಿ ಅನುವಾದ. ಮೇಡಮ್ ಅದು ಹೊಸ ಡಿವೋಟಿಸಿ ಕೊಡೋಣ ಚಾನ್ಸ್. ರಾಧಿಕಾ ಮಾತಾಜಿ, ರಾಧಿಕಾ ಬಡ್ಡಿ ಮಾತಾಜಿ ಓದ್ತೀರಾ ಅನುವಾದ? 10ನೇ ಅಧ್ಯಾಯ 4ನೇ ಶ್ಲೋಕ ಮಾತಾಜಿ, ಭಗವದ್ಗೀತೆ ಪುಸ್ತಕ ಇದೆಯಾ? ಇವ್ರು ಮಾತಾಜಿ ಇನ್ನೊಬ್ರು ಇವತ್ತು ಹೊಸ್ದಾಗ್ ಸೇರಿದಿರಲ್ಲ, ಮೋಟೋರಲ್ಲ ಮಾತಾಜಿ. ಮಾತಾಜಿ ಹೆಸರೇನಂದ್ರಿ? ಎಡವಾಡಿ ಮಾತಾಜಿ. ಕಮಲ ಮಾತಾಜಿ. ಕಮಲಾ ಮಾತಾಜಿನಾ? ಹಾ, ಬುಕ್ ಇಲ್ಲ ಮಾತಾಜಿ. ಬುಕ್ ಇಲ್ವಾ? ಇಲ್ವಾ, ಇಂಗ್ಲಿಷ್ನಾಗಿದೆ ಮಾತಾಜಿ. ನನ್ ಮಗಳ ಮಾತಾಜಿ. ಹೌದಾ? ಓಕೆ, ಕನ್ನಡದಲ್ಲಿ ಯಾರ ಹತ್ರ ಇದೆ? ಹೀಮಾ ಮಾತಾಜಿ ಇದೆಯಾ? ಎಲ್ಲರೂ ಬುಕ್ ಇಟ್ಕೋಬೇಕಲ್ವಾ. ಭಗವದ್ಗೀತೆ ಪುಸ್ತಕ ಇಲ್ಲ ಅಂದ್ರೆ ಹೆಂಗೆ ನಿಮ್ಗೆ ಭಗವದ್ಗೀತೆ ಕ್ಲಾಸ್ ಅರ್ಥ ಆಗತ್ತೆ? ನಿಮ್ಗೆ ಪುಸ್ತಕ ಇದ್ರೆ ಶ್ಲೋಕ ನೋಡ್ಬೋದು, ಅನುವಾದ ಓದ್ಬೋದು. ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಓದಕ್ ಹೇಳ್ತೀನಿ, ಅವಾಗ ನೀವು ಓದ್ರೆ ನಿಮ್ಗೆ ಗೊತ್ತಾಗತ್ತಲ್ವಾ. ನೆಕ್ಸ್ಟ್ ಕ್ಲಾಸಿಗೆ ಎಲ್ಲರೂ ದಯವಿಟ್ಟು ತಗೊಂಬನ್ನಿ ಬುಕ್ಕು. ಓಕೆ ಓಕೆ ಮಾತಾಜಿ, ಯಾರು ಓದ್ತೀರಾ? ಸಂಗೀತ ಮಾತಾಜಿ, ಸುಧಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಓದಿ ಮಾತಾಜಿ. ಹರೇ ಕೃಷ್ಣ ಓದ್ತೀನ್ರಿ ಮಾತಾಜಿ. ನಾವ್ ಓದ್ದಿರಿ ಮಾತಾಜಿ. ಸುಧಾ ನೋಡಿ ಮಾತಾಜಿ. ಬೇಡ, ನೀವು ಕೀರ್ತನೆ ಮಾಡಿದ್ರಲ್ಲ, ನೀವು ನೆಕ್ಸ್ಟ್ ಚಾನ್ಸ್ ಕೊಡ್ತೀನಿ ನಿಮ್ಗೆ. ಯಾರು ಮಾಡಿದ್ರು? ಆಯ್ತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ. ಈ ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ಭಗವಂತ ಏನಂತಾರೆ? ಬುದ್ಧಿ ಅಂದ್ರೆ ಏನಪ್ಪಾ? ಮನಸ್ಸು ಅಂತ ಹೇಳ್ಬೋದಲ್ವಾ ಮಾತಾಜಿ? ಮನಸ್ಸಿಗೆ ತೋಚೋದು. ಮನಸ್ಸಿಗೆ ತೋಚೋದು ಬರೋದು, ಆಲೋಚನೆ ಬರೋದು, ಅದು ಮೈಂಡ್. ಅದು ಮನಸ್ಸು, ಆಲೋಚನೆ, ವಿಚಾರಗಳು ಬರೋದು, ಬೇಕು ಬೇಡ ಅನ್ಸೋದು, ಅನಿಸಿಕೆಗಳು. ಬುದ್ಧಿ ಅಂದ್ರೆ ನಮ್ಗೆ ವಿಶ್ಲೇಷಣೆ ಶಕ್ತಿ. ಯಾವ್ದು ಸರಿ ಯಾವ್ದು ತಪ್ಪು, ಡಿಸಿಷನ್ ಮೇಕಿಂಗ್. ಇದು ಕರೆಕ್ಟು, ಹಾಗಾಗಿ ಇದು ಮಾಡ್ಬೇಕು, ಇದು ತಪ್ಪು,
ಬೇಡ ಇದರಿಂದ ಅಲ್ವಾ? ಸೊ ಇದು ಡಿಸಿಷನ್ ತಗೊಳ್ಳೋದು ಅಲ್ವಾ? ಡಿಸಿಷನ್ ಮೇಕಿಂಗ್. ಎಸ್ ಮಾತಾಜಿ, ಡಿಸಿಷನ್ ಮೇಕಿಂಗ್ ಮಾಡೋದು ಬುದ್ಧಿ. ಅದಕ್ಕೆ ನಾವು ಹೇಳೋದು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು ಅಂತಿರ್ತೀವಿ ನಾವು ಮಾತಲ್ಲಿ ಹೌದು ಹೇಳ್ತಿರ್ತೀವಿ ಹೌದು ಹೌದು ಅಲ್ವಾ? ಮನಸ್ಸು ಯಾವಾಗ್ಲೂ ಸರಿ ಹೇಳಲ್ಲ. ಮನಸ್ಸು ಯಾವಾಗ್ಲೂ ಸರಿ ಹೇಳೋದಂತ ಗ್ಯಾರಂಟಿ ಇಲ್ಲ. ಮನಸ್ಸು ತಪ್ಪದಾರಿ ಹೇಳ್ಬೋದು. ಮನಸ್ಸು ನಮ್ನ ಸೋಲಾಗ್ ಮಾಡ್ಬೋದು. ಮನಸ್ಸು ನಮ್ಗೆ ಜಾರೋಗಂಗ್ ಮಾಡ್ಬೋದು. ಮನಸ್ಸು ತಪ್ಪು ನಿರ್ಣಯಗಳು ತಗೊಳಂಗ್ ಮಾಡ್ಬೋದು. ಎಷ್ಟೊಂದ್ ಸರಿ ಮನಸ್ಸಿಂದನೇ ಎಷ್ಟೊಂದು ದುರ್ಗತಿಗಳು ಮಾಡ್ಕೋತೀವಿ ಅಲ್ವಾ? ತಪ್ಪು ನಿರ್ಣಯಗಳಿಗೆ ಬರ್ತಾರೆ. ಕೋಪ ಎಲ್ಲಾನು ಮನಸ್ಸಿಂದಾನೆ, ಮನಸ್ಸಿನ ಪ್ರಭಾವ. ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ನೀವು ಕೋಪನೂ ಬರಲ್ಲ. ಬುದ್ಧಿಯಿಂದ ಏನಿದೆ ಅಲ್ವಾ? ನಾವು ಬುದ್ಧಿಯಿಂದ ನಾವ್ ಯೋಚನೆ ಮಾಡ್ಬೋದು, ಏನಾದ್ರು ಇದು ಸರಿನಾ ತಪ್ಪಾ, ಹೌದಾ, ನಾವ್ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ ಈ ವಿಷಯದ ಬಗ್ಗೆ ಅಲ್ವಾ? ಇದು ಬುದ್ಧಿ ಉಪಯೋಗ ಮಾಡಿದಾಗ ನಾವು ದೂರ ಆಗ್ಬಿಡ್ತೀವಿ ಅದರಿಂದ. ದುಡ್ಕೋದು ಅಂತಾರಲ್ಲ ಮಾತಾಜಿ, ಅದು ಹೇಗೆ? ದುಡುಕು ಬುದ್ಧಿ. ಅದು ಮನಸ್ಸೇ. ದುಡುಕೋದು ಕೂಡ ಮನಸ್ಸೇ. ಎಲ್ಲ ಮನಸ್ಸಿನ ಪ್ರಭಾವ ಅದು. ಬುದ್ಧಿ ಏನು ಆತರ ಇಮೋಷನಲ್ ಆಗಿ ಹೋಗಲ್ಲ ಅದು. ಬುದ್ಧಿ ಅಂದ್ರೆ ಓನ್ಲಿ ಲಾಜಿಕ್. ತೀರ್ಮಾನ ಮಾಡೋದು ಮಾತಾಜಿ. ತೀರ್ಮಾನ ಮಾಡೋದಕ್ಕೆ ಒಂದು ನ್ಯಾಯವಾಗಿ ಯೋಚನೆ ಮಾಡುತ್ತದೆ. ನ್ಯಾಯನ ಅನ್ಯಾಯನ ಆತರ ಲಾಜಿಕ್ ಕಾರಣ. ಓಕೆ, ಸೊ ಹಾಗಾಗಿ ಜ್ಞಾನ ಅಂದ್ರೆ ಎರಡು ವಿಷಯದ ಬಗ್ಗೆ ತಿಳ್ಕೊಳ್ಳೋದು. ಏನಪ್ಪಾ ಇಲ್ಲ ನೋಡಿ, ಜ್ಞಾನ ಎಂದರೆ ಚೇತನ ಮತ್ತು ಜಡ ವಸ್ತುಗಳ ನಡುವಿನ ವ್ಯತ್ಯಾಸದ ತಿಳುವಳಿಕೆ. ಈ ಎರಡೂ ವ್ಯತ್ಯಾಸ ತಿಳುವಳಿಕೆ ಯಾವಾಗ ಪಡ್ಕೋತೀವೋ ಅವಾಗ ಇದಕ್ಕೆ ಏನಂತಾರೆ? ಜ್ಞಾನ. ಆದ್ರೆ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಚೇತನಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆ ಇಲ್ಲ. ಹೋಗ್ತೀರಾ? ಇಲ್ಲ. ಸ್ಪಿರಿಟ್ ಬಗ್ಗೆ, ಸೋಲ್ ಬಗ್ಗೆ, ಆತ್ಮದ ಬಗ್ಗೆ, ನಮ್ಮ ಕಾನ್ಶಿಯಸ್ನೆಸ್, ಪ್ರಜ್ಞೆ ಬಗ್ಗೆ ಎಲ್ಲಾರು ನಾವು ಕೇಳಿದೀವ ನಮ್ ಸ್ಕೂಲು ಕಾಲೇಜಲ್ಲಿ? ಯಾವ್ದು ಇಲ್ಲ, ಎಲ್ಲೂ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಮ್ಗೆ ತಿಳುವಳಿಕೆ ಕೊಟ್ಟಿಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಮೂಲಕ ತಿಳ್ಕೊಬೇಕು ಅಷ್ಟೇ. ಎಲ್ಲ ತಪ್ಪು ಮಾಡಿ ತಿಳ್ಕೊಬೇಕು. ಇದು ನಮ್ಮ ಗ್ರೇಟ್ ಸಿದ್ಧಾಂತಿಗಳು ಹೇಳೋದು. ತಪ್ಪು ಮಾಡಿ ಕೈ ಸುಟ್ಕೊಂಡ್ಮೇಲೆ ನೀನೆ ತಿಳ್ಕೊಂತೀಯ ಬಿಡಪ್ಪ. ಭೌತಿಕ ಮೂಲಾಂಶಗಳು ಮತ್ತು ದೈಹಿಕ ಅಗತ್ಯಗಳು ಇವುಗಳಷ್ಟೇ ಗಮನ ಕೊಡಲಾಗುತ್ತಿದೆ. ಆದುದರಿಂದ ಶಾಲಾ ಕಾಲೇಜುಗಳ ಶಿಕ್ಷಣ ಅಸಂಪೂರ್ಣ. ಹೌದಾ? ಎಲ್ಲರೂ ನಾವು ಹೋಗ್ತೀವಿ. ನಾವು ಸ್ಕೂಲು ಕಾಲೇಜ್ ಹೋಗೋ ವಿದ್ಯಾಭ್ಯಾಸದಿಂದ ನಾವು ಜೀವನದ ಎಷ್ಟು ದೊಡ್ಡ ದೊಡ್ಡ ನಿರ್ಣಯಗಳು ಮಾಡೋದಕ್ಕೆ ಆಗೋದೇ ಇಲ್ಲ. ಎಷ್ಟೆಲ್ಲ ಡಿಸಿಷನ್ ಮೇಕಿಂಗು, ಎಷ್ಟೆಲ್ಲ ಇಮೋಷನಲ್ ನಾವು ಬ್ರೇಕ್ ಡೌನ್ ಆದಾಗ, ಏನಾದ್ರು ಜೀವನದಲ್ಲಿ ದೊಡ್ಡ ಘಟನೆ ನಡೆದಾಗ ನಮ್ಗೆ ಹೇಗೆ ಎದುರಿಸ್ಬೇಕು ಪ್ರಪಂಚ ಅನ್ನೋದು ಏನು ಅರಿವೇ ಇಲ್ಲ ನಮ್ಗ. ಅವಾಗ ಆ ವಿದ್ಯಾಭ್ಯಾಸ ಎಲ್ಲೂ ಸಹಾಯ ಮಾಡಲ್ವೇ ಅಲ್ವಾ? ಯಾಕೆ ಈ ತರ ಪರಿಸ್ಥಿತಿ ಬಂತು ನನ್ನ ಜೀವನದಲ್ಲಿ? ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಕೊಡ್ತಾರೆ? ಯಾರು ಕೊಟ್ಟಿದ್ದಾರೆ? ಹೇಗೆ ಎದುರಿಸೋದು ಏನು ಗೊತ್ತಿಲ್ಲ ನಮ್ಗೆ. ಕರ್ಮಣ್ಯವಾಧಿಕಾರಸ್ಥೆ ಕೃಷ್ಣ ಹೇಳ್ತಾರೆ. ಇದು ಭಗವದ್ಗೀತಾ ಪ್ರಿನ್ಸಿಪಲ್. ಇದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಫಲದ ಬಗ್ಗೆ ಯೋಚನೆ ಮಾಡಿದ್ರೆ ಓನ್ಲಿ ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಹಾಕಿರೋದು. ಇದು ನಮ್ಗೆ ಎಲ್ಲೂ ಹೇಳ್ಕೊಟ್ಟಿದ್ದಾರೆ. ಡಿಪ್ರೆಷನ್ಗೆ ಹೋಗೋದು ಎಲ್ಲ ಮಾಡ್ತಾರೆ ಜನ ಅಲ್ವಾ? ಡಿಪ್ರೆಷನ್ ಇಸ್ ದ ಮೇನ್ ಪ್ರಾಬ್ಲಮ್ ಇವತ್ತಿನ ಕಾಲದಲ್ಲಿ. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಯೂತ್ ಆಗಿರ್ಬೋದು, ಯಾರೇ ತಗೊಳ್ಳಿ ನೀವು, ಕಪಲ್ಸ್ ತಗೊಳ್ಳಿ, ಮದುವೆ ಆಗಿರೋ ವ್ಯಕ್ತಿಗಳು ತಗೊಳ್ಳಿ, ಎಷ್ಟು ಕಾಲ ಇರ್ತಾರ ಬದುಕಿ ಅದು ಗೊತ್ತಿಲ್ಲ. ಎಲ್ಲಾ ಪ್ರಾಬ್ಲಮ್ಸ್ ಬರ್ತಾ ಇರೋದು ನಮ್ಮ ಮನಸ್ಸಿಂದ, ದುಡುಕೋದ್ರಿಂದ, ಲಾಜಿಕಲ್ ಥಿಂಕಿಂಗ್ ಇಲ್ದೇ ಇರೋದ್ರಿಂದ, ಬುದ್ಧಿಯಿಂದ ನಿರ್ಣಯ ತಗೊಳಕ್ ಆಗ್ತಾ ಇಲ್ಲ. ಬುದ್ಧಿಗೆ ಟ್ರೈನಿಂಗೇ ಇಲ್ವೇ? ಬುದ್ಧಿಗೆ ಏನ್ ಸರಿ ತಪ್ಪು ಅನ್ನೋ ಟ್ರೈನಿಂಗ್ ಕೊಡ್ಬೇಕು ನಾವು. ಅವಾಗ್ಲೇ ಬುದ್ಧಿಗೆ ಅರ್ಥ ಆಗುತ್ತೆ. ಓ, ಹೀಗ್ ನಡ್ಕೋಬೇಕು, ಹೀಗ್ ನಡ್ಕೋಬಾರ್ದು, ಹೀಗಿರ್ಬೇಕು, ಹೀಗಿರ್ಬಾರ್ದು, ಇದ್ರ ಕಾನ್ಸಿಕ್ವೆನ್ಸ್, ಇದ್ರ ಪರಿಣಾಮ ಏನಾಗತ್ತೆ, ನಾನ್ ಬಿಟ್ಟು ಹೋದ್ರೆ ಪರಿಣಾಮ ನನ್ ಪರಿಸ್ಥಿತಿ ಏನಾಗತ್ತೆ, ಇದು ಬುದ್ಧಿ ಹೇಳತ್ತೆ ನನ್ ಶಾಸ್ತ್ರ ಓದಿದ್ರೆ ಅಲ್ವಾ? ಇಲ್ಲೇ ಹೋದ್ರೆ ನನ್ ಮನ್ಸೇನಂತೆ, ಏಯ್ ನೀನು ಏನು ಕಮ್ಮಿ ಅಲ್ಲ, ನೀನು ಇರ್ಬೋದು, ಬದುಕ್ಬೋದು, ನೀನು ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನಮ್ ಮನ್ಸು ನಮ್ಗೆ ತಪ್ಪದಾರಿ ಹೇಳ್ಕೊಡತ್ತೆ ಅಲ್ವಾ? ಅದೇ ಆಗ್ತಿರೋದು ಇವತ್ತು. ಮಾತಾಜಿ ವಿವೇಕ ಅಂತಾರಲ್ಲ ಮಾತಾಜಿ, ವಿವೇಕ ಅಂದ್ರೆ ಬುದ್ಧಿ. ವಿವೇಕದಿಂದ ಕೆಲಸ ಮಾಡೋದು. ವಿವೇಕ ಅಂದ್ರೆ ಬುದ್ಧಿ, ಲಾಜಿಕ್. ಓಕೆ, ಅದಕ್ಕೇನು ಇಮೋಷನ್ ಜೊತೆ ಏನೋ ಕನೆಕ್ಷನ್ ಇಲ್ಲ. ಇಮೋಷನ್ ಅಲ್ಲ, ಓನ್ಲಿ ಸರಿ ತಪ್ಪು ಅಷ್ಟೇ. ಮನಸ್ಸು ಸರಿ ತಪ್ಪು, ಇಮೋಷನ್, ಆಲೋಚನೆಗಳು ಎಲ್ಲಾನು ಮನಸ್ಸಿಂದಾನೆ ಆಗೋದು. ಓಕೆನಾ? ಸೊ ಕೃಷ್ಣ ಹೇಳ್ತಾ ಇರೋದೇನಪ್ಪ ಇಲ್ಲಿ? ಬುದ್ಧಿ ಅಂದ್ರೆ ಎರಡು ಜ್ಞಾನ ಇದ್ರೇನೆ ಜ್ಞಾನ ಅಂತ ಕರೆಯೋದು. ಓಕೆನಾ?
ಅಂದ್ರೆ ಚೇತನ ಮತ್ತೆ ಜಡ ವಸ್ತು ಎರಡದು ಜ್ಞಾನ ಇರಬೇಕು ನಮಗೆ. ಅವಾಗ್ಲೇ ಅದಕ್ಕೆ ಬುದ್ಧಿ ಅನ್ನಕ್ಕಾಗತ್ತೆ, ಅವಾಗ್ಲೇ ಅದಕ್ಕೆ ಜ್ಞಾನ ಅನ್ನೋದಕ್ಕಾಗತ್ತೆ. ಬುದ್ಧಿ ಅಥವಾ ಜ್ಞಾನ ಎರಡು ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ. ಹೌದಾ? ಸಂದೇಹ ಅಂದ್ರೆ ಏನು? ಅಂದ್ರೆ ಒಂಥರ ಗೊಂದಲ ಮನಸ್ಸಿನಲ್ಲಿ, ಗೊಂದಲ. ಏನು ಅಂತ ಹಾ, ತೋಚಲ್ಲ. ತೋಚಲ್ಲ, ಡೌಟ್ಸ್. ಹ್ಮ್ ಹೌದೋ ಅಲ್ವೋ, ಭಗವಂತ ನನ್ನ ಕಾಪಾಡ್ತಾನೋ ಇಲ್ವೋ, ಹೌದಾ? ಡೌಟ್ಸ್ ಗಳು ನಮ್ಗೆ. ಮಾಡಿದ್ರೆ ಸರಿನೋ ತಪ್ಪೋ ಆತರ. ಹಾ, ಸೊ ಅಸಮೋಹ ಅಂತ ಕೃಷ್ಣ. ಅಸಮೋಹ ಇಂದ ಇರ್ಬೇಕಂತೆ ನಾವು, ಮೋಹದಿಂದ ಇರ್ಬಾರ್ದು ನಾವು. ಓ ಅಸಮೋಹ ಹ್ಮ್ ಆಯ್ತಾ? ಅಸಮೋಹ ಅಂದ್ರೆ ಸಂದೇಹ ಭ್ರಾಂತಿಗಳಿಂದ ಬಿಡುಗಡೆ. ಬಿಡುಗಡೆ. ಹ್ಮ್ ಮನುಷ್ಯನು ಅನಿಶ್ಚಿತ ಮನಸ್ಥಿತಿಯಲ್ಲಿ ಇಲ್ಲದಿರುವಾಗ ಮತ್ತು ದಿವ್ಯ ತತ್ವ ಜ್ಞಾನವನ್ನು ಅರಿತಾಗ ಸಾಧಿಸಬಹುದು. ಆತನು ನಿಧಾನವಾಗಿ ಆದರೆ ಖಂಡಿತವಾಗಿ ದಿಗ್ಭ್ರಮೆಯಿಂದ ಮುಕ್ತನಾಗುತ್ತಾನೆ. ಏನೇನೋ ಸೊ ನಿಧಾನವಾಗಿ ವ್ಯಕ್ತಿಗೆ ಯಾವಾಗ ಒಂದು ಜ್ಞಾನ, ಯಾವಾಗ ಈ ಒಂದು ದಿವ್ಯ ಜ್ಞಾನ ಪಡ್ಕೋತಾನೋ, ಈ ತತ್ವ ಅರ್ಥ ಮಾಡ್ಕೋತಾನೋ, ಭಗವದ್ಗೀತೆ ತತ್ವ, ಇದು ಬ್ರಹ್ಮ ವಿದ್ಯೆ ಇದು, ಅವಾಗ ಅವನಲ್ಲಿ ಮೋಹ ಅನ್ನೋದು ಹೊಟ್ಟೋಗ್ಬಿಡುತ್ತೆ, ಸಂದೇಹ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಅಸಮೋಹದಿಂದ ಬದುಕ್ತಾನೆ, ಜೀವನ ಮಾಡ್ತಾನೆ. ಓಕೆನಾ? ಯಾಕಂದ್ರೆ ಯಾವುದನ್ನು ನಾವು ಸುಮ್ನೆ ಕಣ್ಣು ಮುಚ್ಕೊಂಡು ಕುರುಡಂತರ ಒಪ್ಕೋಬಾರ್ದು, ಸ್ವೀಕರಿಸಬಾರ್ದು. ಎಲ್ಲದಕ್ಕೂ ಒಂದು ನ್ಯಾಯ, ಒಂದು ಲಾಜಿಕ್, ಒಂದು ಯಾಕೆ ಅನ್ನೋದಕ್ಕೆ ನಮ್ಗೆ ಯಾವಾಗ್ಲೂ ಇರತ್ತೆ. ನಮ್ಮ ಬುದ್ಧಿಗೆ ಆ ಉತ್ತರ ಕೊಡ್ಬೇಕು ನಾವು. ಆ ಉತ್ತರ ನಮ್ಗೆ ಯಾವಾಗ ಶಾಸ್ತ್ರಾಧ್ಯಯನ ನಾವು ಮಾಡ್ತೀವೋ ಚೆನ್ನಾಗಿ, ಅವಾಗ ನಮಗೆ ಗುರುವಿನ ಮಾರ್ಗದರ್ಶನದಲ್ಲಿ ಅವಾಗ ನಮಗೆ ಅರ್ಥ ಆಗತ್ತೆ, ಓ ಯಾತಕ್ ನಾನು ಕೃಷ್ಣನ್ ಪೂಜಿಸ್ಬೇಕು, ಯಾತಕ್ ನಾನು ಏಕಾದಶಿ ಮಾಡ್ಬೇಕು, ಯಾತಕ್ ನಾನು ಹರಿನಾಮ ಜಪ ಮಾಡ್ಬೇಕು, ಯಾತಕ್ಕೆ ಅನ್ನೋದ್ ಬೇಕು. ಸುಮ್ನೆ ಮಾಡಪ್ಪ ನೀಗ, ಏನು ಪ್ರಶ್ನೆ ಮಾಡ್ಬೇಡ. ಇಲ್ಲ, ಪ್ರಶ್ನೆ ಮಾಡ್ಬೋದು. ಹರಿನಾಮ ಯಾಕೆ ಮಾಡ್ಬೇಕು ಅಂದ್ರೆ ಕಲಿಯುಗದಲ್ಲಿ ಅದ್ ಬಿಟ್ರೆ ಬೇರೆ ಮಾರ್ಗ ಇಲ್ಲ ಅಂತ ಕೃಷ್ಣನೇ ಹೇಳಿದ್ದಾರೆ. ಕಲಿಯುಗದಲ್ಲಿ ನಾವು ಯಾಗ ಯಜ್ಞ ಹೋಮ ಹವನ ಮಾಡ್ತಾ ಕುತ್ಕೊಂಡ್ರೆ ನಮ್ ಪ್ಯೂರಿಫಿಕೇಶನ್ ಆಗ ಎಷ್ಟೋ ಜನ್ಮಗಳು ತಗೊಳತ್ತೆ. ಒಂದೇ ಜನ್ಮದಲ್ಲಿ ಶ್ಯೂರ್ ಶಾರ್ಟ್ ಆಗಿ ಬೇಗ ಬೇಕಪ್ಪ ನಮ್ಗೆ ಬಿಡುಗಡೆ ಈ ಮಾಲಿನ್ಯದಿಂದ ಅಂದ್ರೆ ಅವಾಗ ಓನ್ಲಿ ಹರಿನಾಮನ ತಗೋಬೇಕು ಅಲ್ವಾ? ಈಗ ನಾವು ಆಸ್ಪತ್ರೆಗೆ ಹೋದ್ರೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಏನಂತಾರೆ, ಎಮರ್ಜೆನ್ಸಿ ಇದೆ, ಅಡ್ಮಿಟ್ ಮಾಡ್ಲೇಬೇಕು, ಬೇಗ ಸರಿ ಹೋಗ್ಬೇಕು ಅಂದ್ರೆ ಈ ಮೆಡಿಸಿನ್ ಕೊಡ್ಲೇಬೇಕು, ಪವರ್ಫುಲ್ ಆಗಿದ್ರು ಕೊಡ್ಲೇಬೇಕು ಅಂತಾರೆ. ಕಾಯಿಲೆ ತಕ್ಕಂಗೆ ಮೆಡಿಸಿನ್ ಕೊಡ್ತಾರೆ. ಕಲಿಯುಗದ ಕಾಯಿಲೆ ಏನಪ್ಪಾ ನಮಗೆ, ಕಲಿಯುಗದ ವಾಸಿಯವರಿಗೆ? ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೆ ಜನಾಃ ಮಂದಾಸು ಮಂದಮತಯೋ ಮಂದ ಭಾಗ್ಯಾಯು ಉಪದ್ರತ. ಇದು ನಮ್ಮ ಪರಿಸ್ಥಿತಿ. ಅಲ್ಪಾಯುಷ, ಅಲ್ಪ ಆಯುಷ ಅಲ್ವಾ? ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೆ ಜನಾಃ ಮಂದ ಸುಮಂದ. ಮಂದ ಸುಮಂದ ಬುದ್ಧಿ ಹೆಂಗಿದೆಪ್ಪ ನಮ್ದು? ಫಟ್ ಅಂತ ಹೇಳಿದ ತಕ್ಷಣ ಹರಿನಾಮ ಮಾಡು, ನಿನ್ಗೆ ಒಳ್ಳೇದಾಗತ್ತೆ, ನಿಂಗ್ ಭಗವಂತನ ಧಾಮಕ್ಕೆ ಹೋಗ್ಬೋದು ಅಂತ ಹೇಳಿದ ತಕ್ಷಣ ತಗೊಂತೀವ ನಾವು? ಇಲ್ಲ, ನಮ್ಗೆ ಅಲ್ಲೂ ಡೌಟು. ನಮ್ಗೆ ಆಲ್ರೆಡಿ ಗೊತ್ತಿದೆ ಬಿಡಪ್ಪ, ನಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ದೇನೋ ರೀತಿ ನೀತಿ ಇದೆ, ನಾವು ಅದನ್ನ ಆಚರಿಸ್ತಾ ಇದೀವಿ, ಸಾಕು ನಮ್ಗೆ ಅಂತೀವಿ ಅಲ್ವಾ? ಡೌಟು, ಮಂದ, ಪಟ್ಟಂತ ತಗೊಳಕ್ ಆಗಲ್ಲ, ಅಷ್ಟು ಶಾರ್ಪ್ ಇಲ್ಲ ನಮ್ ಇಂಟೆಲಿಜೆನ್ಸ್, ಬುದ್ಧಿ. ಮಂದ ಸುಮಂದ ಮತಯೋ, ಮಂದ ಭಾಗ್ಯ, ಭಾಗ್ಯನೂ ಇಲ್ಲ. ಹೋಗ್ಕೊಳ್ಳಿ, ಎಲ್ಲ ಚೆನ್ನಾಗಿದ್ಯಾ, ಎಲ್ಲ ಅನುಕೂಲವಾಗಿದ್ಯಾ, ಎಲ್ಲ ಕೂಡಿದ್ಯಾ ನಮ್ಗೆ. ಹೇಳ್ತಾರಲ್ಲ, ಎಲ್ಲ ನಕ್ಷತ್ರಗಳು ಕೃಷ್ಣ ಹುಟ್ಬೇಕಾದ್ರೆ ಪರ್ಫೆಕ್ಟ್ ಆಗಿತ್ತಂತೆ ಅಲೈನ್ಮೆಂಟ್. ನಾವೀಗ ಜ್ಯೋತಿಷ್ಯರು ತೋರಿಸ್ತಾರೆ, ನಮ್ ಜಾತಕನ ಹೇಳ್ತಾರೆ, ಆ ದೋಷ ಇದೆ ನಿಮ್ಗೆ, ನಿಮ್ಗೆ ಕುಜ ದೋಷ ಇದೆ, ನಿಮ್ಗೆ ಈ ದೋಷ ಇದೆ, ಆ ಪೂಜೆ ಮಾಡ್ಸಿ, ಈ ಪೂಜೆ ಮಾಡ್ಸಿ, ಹಿಂಗ್ ಮಾಡ್ಸಿ ಹಂಗ್ ಮಾಡ್ಸಿ ಅಂತಾರಲ್ವಾ. ಆ ಗ್ರಹಗಳೆಲ್ಲ ಸರಿಯಾಗಿ ಒಂದ್ ಜಾಗಕ್ಕೆ ಬರೋದಿಕ್ಕೋಸ್ಕರ. ಕೃಷ್ಣ ಹುಟ್ಬೇಕಾದ್ರೆ ಎಲ್ಲ ಪರ್ಫೆಕ್ಟ್ ಆಗಿತ್ತಂತೆ. ನಾವೇನಾರ ಆ ನಕ್ಷತ್ರದಲ್ಲಿ ಹುಟ್ಟಿದೀವ, ಆ ಟೈಮಲ್ಲಿ ಹುಟ್ಟಿದೀವ, ಎಲ್ಲಾನು ಪರ್ಫೆಕ್ಟ್ ಆಗಿರುತ್ತೆ. ಏನೋ ಒಂದ್ ತೊಂದರೆ ಇರುತ್ತೆ ನಮ್ಗೆ, ಏನೋ ಒಂದ್ ಕಾಟ ಇರುತ್ತೆ ನಮ್ಗೆ, ಏನೋ ಒಂದ್ ಕಷ್ಟ ಇರುತ್ತೆ, ಏನೋ ಒಂದ್ ನೋವಿರುತ್ತೆ, ಏನೋ ಒಂದ್ ಚಿಂತೆ ಇರುತ್ತೆ. ಮಂದ ಭಾಗ್ಯ, ಉಪದ್ರತ, ಡಿಸ್ಟರ್ಬ್. ಸೊ ನಮ್ಮಂದವ್ರಿಗೆ ಕೃಷ್ಣ ಫಾಸ್ಟ್ ಆಗಿ ವರ್ಕ್ ಆಗೋದು ಒಂದು ಶಾರ್ಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಶ್ರದ್ಧೆ ಬರ್ಬೇಕು. ಅದು ಯಾವಾಗ ಸಾಧ್ಯ? ಕೇವಲ ಹರಿನಾಮ ಸಂಕೀರ್ತನೆಯಿಂದ. ಹರಿನಾಮ ಸಂಕೀರ್ತನೆಯಿಂದ, ಈ ತತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ. ಭಗವದ್ಗೀತಾ ಭಾಗವತ ನಾವೇನು ಓದ್ತಾ ಇದೀವೋ ಇದನ್ನ ನಮ್ಗೆ ಒಳಗಡೆ ಹೋಗ್ಬೇಕಲ್ಲ.
ನಮ್ ಕಿವಿ ಒಳಗ್ ನಾವ್ ಓದ್ತಾ ಇರೋದು ಕಿವಿ ಒಳಗಡೆ ಹೋಗಿ ಕಿವಿಯಿಂದ ಒಳಗಡೆ ಹೃದಯಕ್ಕೆ ಹೋಗಿ ಮುಟ್ಬೇಕಲ್ವಾ? ಅಷ್ಟ್ರೊಳಗೆ ನಮ್ಗೆ ಎಷ್ಟೆಲ್ಲಾ ಡೌಟ್, ಸಂದೇಹ, ಎಷ್ಟೆಲ್ಲ ಅಡ್ಡಿಗಳು ಬಂದ್ಬಿಡುತ್ತೆ ನಮ್ಗೆ. ಅದಕ್ಕೆ ಆ ಹರಿನಾಮನ ನಾವು ಬಳಸ್ತಾ ಇರ್ತೀವಿ. ಹರಿನಾಮ ಹೇಳ್ತಾ 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 ಈ ಜ್ಞಾನ ನಾವು ಕೇಳ್ತಾ 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 ನಿಧಾನ ಚುರ್ ಅರ್ಥ ಆಗತ್ತೆ. ಓ, ಇದ ಕೃಷ್ಣ ಹೇಳ್ತಾ ಇರೋದು. ಅಸಮೋಹದಿಂದ ಇರ್ಬೇಕಾ, ಡೌಟ್ ಇರಬಾರ್ದ ನಮ್ಗೆ. ಅಂದ್ರೆ ಭಗವಂತನ ತತ್ವ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಕಿಂಚಿತ್ತೂ ನಾವು ಆಲಸ್ಯ ಮಾಡಬಾರ್ದು. ಹಿಂಗೆ ಹಸು ತಿಂದ ಮೇಲೆ ಮತ್ತೆ ಮತ್ತೆ ತೆಕ್ಕೊಂಡ್ ಮೆಲ್ಕ್ ಹಾಕ್ತಾ ಇರತ್ತಲ್ವಾ, ಮತ್ತೆ ಅದು ಹುಲ್ಲಿನ ಬಾಯಿಗೆ ತಂದ್ಕೊಂಡು ಮತ್ತೆ ಚೆನ್ನಾಗಿ ಅಗದು 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 ರಸ ಕುಡಿಯತ್ತದ. ಗೊತ್ತಲ್ಲ ನಿಮ್ಗೆ? ಹಂಗೆ ಮಾಡ್ಬೇಕಂತೆ. ಹಂಗೆ ಈ ತತ್ವನು ಹಾಗೆ ಅರ್ಥ ಮಾಡ್ಕೋಬೇಕಂತ. ಏನಾದ್ರು ಅರ್ಥ ಆಗ್ಲಿಲ್ವಾ, ಮತ್ತೆ ಮತ್ತೆ ಓದ್ಬೇಕು, ಮತ್ತೆ ಮತ್ತೆ ಓದಿ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಅವಾಗ ನಮ್ಗೆ ಪರ್ಫೆಕ್ಟ್ ಆಗಿ ಫಿಲಾಸಫಿ ತತ್ವ ಅರ್ಥ ಆಯ್ತು ಅನ್ಕೊಳ್ಳಿ, ಕೃಷ್ಣ ಅಲ್ಲೇ ಇದ್ದಾನೆ ಜಸ್ಟ್. ಅವಾಗ ನಮ್ ಕೃಷ್ಣ ಕಾಣಿಸ್ಕೊತಾನೆ. ಅವಾಗ ನಮ್ಗೆ ಅರ್ಥ ಆದಂಗ ಅವಾಗ ನಾವ್ ಶಾರ್ಟ್ ಸರೆಂಡರ್ ಆಗ್ತೀವಿ ಕೃಷ್ಣ. ಕ್ಲಾರಿಟಿ ಇಲ್ದೇ ಇರೋದ್ರಿಂದ ನಾವು ಯಾರ್ಯಾರಿಗೂ ಶರಣ ಹೊಂದುತ್ತಾ ಇದೀವಿ. ಫಸ್ಟ್ ನಮ್ ಮನಸ್ಸಿಗೆ ನಾವು ಶರಣ ಹೊಂದಿದ್ವಿ, ಆಕ್ಚುಲಿ ಯಾರಿಗೂ ಅಲ್ಲ. ನಮ್ ಮನ್ಸ್ ಹೇಳ್ದಂಗ್ ನಾವ್ ಕೇಳೋದಷ್ಟೇ. ಇದ್ ನಾವ್ ಮಾಡ್ತೀವಿ ಯಾವಾಗ ಚೆನ್ನಾಗಿ, ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ನಾವು, ಯಾಕಂದ್ರೆ ಅದೇ ನಮ್ಗೆ ಅಭ್ಯಾಸ ಆಗಿರೋದು ಅಲ್ವಾ? ಅದೇ ನಮ್ ಬುದ್ಧಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ರೆ ಅವಾಗ ನೋ ಡೌಟ್ ಒಂದಲ್ಲ ಒಂದಿತ ನಮ್ ಮನ್ಸು ಕೂಡ ಪ್ರೀತಿ ಅನ್ನೋದು, ಇಮೋಷನ್ ಅನ್ನೋದು, ಆ ಭಾವನೆ ಅನ್ನೋದು ಅದು ಕೃಷ್ಣನ್ ಮೇಲೆ ಕಲಗತ್ತೆ. ಇವಾಗ ಸದ್ಯಕ್ ಭಾವನೆ ಎಲ್ಲ ನಮ್ ಮೇಲಿದೆ. ಅಯ್ಯೋ ಪರವಾಗಿಲ್ಲ ಬಿಡು, ಇವತ್ತೊಂದ್ ದಿವ್ಸ ಹೇಳ್ದೆ ಹೋದ್ರೆ ಪರವಾಗಿಲ್ಲ ಬಿಡು, ಇವತ್ತೊಂದ್ ದಿವ್ಸ ಹರಿನಾಮ ಹೇಳ್ದೆ ಹೋದ್ರೆ ಅಂತ ನಮ್ಮ ಮೇಲೆ ನಮ್ಗದು ಕಷ್ಟ ಕೊಡ್ತಾ ಇರತ್ತೆ, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾ ಇರತ್ತೆ. ನೆಕ್ಸ್ಟ್ ಏನಂತ ಭಗವಂತ? ಕ್ಷಮ ಅಲ್ವಾ? ಕ್ಷಮೆ ಅಂದ್ರೇನು? ಬೇಗ ಕ್ಷಮಿಸ್ಬಿಡೋದು ಅಲ್ವಾ? ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ಜಾಸ್ತಿ ಎಳಿಯದೇನೆ ಬೇಗ ಕ್ಷಮಿಸೋ ಅಂತ ಭಾವನೆ ಬೆಳೆಸ್ಕೋಬೇಕು, ಒಂದು ಹೃದಯ ಬೆಳೆಸ್ಕೋಬೇಕು. ಕೆಲವರು ತುಂಬಾ ಹಚ್ಕೋತಾರ ನೋಡಿ, ಇವ್ರ ಈ ತರ ಹೇಳಿದ್ರು, ಇವ್ರ ಈ ತರ ಹೇಳಿದ್ರು, ಇವ್ರ ಈ ತರದ್ದು ವರ್ಷಾನ್ಗಟ್ಲೆ ಮೆಲ್ಕೋತಾರೆ. ಅದಿರ್ಬಾರ್ದು. ಅದ್ರಿಂದ ಸುಮ್ನೆ ನಮಗೆ ತೊಂದರೆ ಆಗತ್ತೆ ಅಲ್ವಾ? ಮನ್ಸು ತುಂಬಾ ಗಟ್ಟಿಯಾಗಿ ಬೆಳೆಯುತ್ತೆ. ದ್ವೇಷ ಬೆಳೆಯತ್ತೆ, ಚಿಂತೆ, ನಮ್ ಮನ್ಸು ಪ್ರಶಾಂತವಾಗಿರಲ್ಲ ಅಲ್ವಾ? ಇಷ್ಟೆಲ್ಲ ನಂಗೆ ಅನ್ಯಾಯ ಆಗ್ತಿದೆ ಅಂತ ನಮಗೆ ಬೇಜಾರಾಗತ್ತೆ, ಈ ಪ್ರಪಂಚ ಏನು ಅನ್ಸತ್ತೆ. ಅದು ಪ್ರಪಂಚದ ಗುಣ. ಅದು ಒಬ್ರು ಬಂದ್ಬಿಟ್ಟು ದೂಷಿಸೋದು, ನಿನ್ನಲ್ಲಿ ಏನು ತಪ್ಪಿಲ್ಲ ಅಂದ್ರೆ ಹುಡುಕೇಳೋದು, ಅದು ನೇಚರ್. ಅದು ಪ್ರಪಂಚದಲ್ಲಿರೋ ವ್ಯಕ್ತಿಗಳ ಸರ್ವೇ ಸಾಮಾನ್ಯ ಗುಣ. ಅದು ನಾವ್ ಅದನ್ನ ಜಾಸ್ತಿ ಆಗಿ ತಗೋಬಾರ್ದು. ನಾವು ಅದನ್ನ ಒಂದ್ ಕಿವಿ ತಗೊಂಡು ಬಿಟ್ಬಿಡ್ಬೇಕು. ಹಿಂಗೆ ಆ ಲೋಟಸ್, ಆ ಕಮಲದ ಹೂವು ನೀರಲ್ಲಿದ್ರು ಸ್ವಲ್ಪನೂ ನೀರ್ ಅದಕ್ಕೆ ಅಂಟ್ಕೊಳ್ಳಲ್ಲ ನೋಡಿ, ಆ ರೀತಿ ನಾವು ಅಂಟ್ಕೊಳ್ದೆ ಇರ್ಬೇಕು ಈ ಪ್ರಪಂಚದ ವ್ಯಕ್ತಿಗಳ ಜೊತೆ, ಪ್ರಪಂಚದ ಕಾರ್ಯಗಳ ಜೊತೆ. ಎಷ್ಟು ಬೇಕೋ ಅಷ್ಟೆ. ಜಾಸ್ತಿ ಹಚ್ಕೊಂಡ್ರೆ ಅವ್ರ ಗುಣ, ಅವ್ರದೆಲ್ಲ ಕೊಳೆ ನಮಗ್ ಬಂದ್ ಹತ್ಕೊಳತ್ತೆ, ಅವ್ರ ಗುಣ ನಮಗ್ ಬಂದ್ ಹತ್ಕೊಳತ್ತೆ ಅಲ್ವಾ? ಸೊ ಅದಕ್ಕೆ ಡಿವೋಟೀಸ್ ಏನ್ ಮಾಡ್ಬೇಕಂತೆ, ನಮ್ಮ ಫ್ರೆಂಡ್ಸು, ನಮ್ಮ ಸ್ನೇಹಿತರು, ಬಂಧುಗಳನ್ನ ನಾವು ಮೀಟ್ ಮಾಡಕ್ ಹೋದ್ರೆ ಯಾವ್ದಾರ ಸಂದರ್ಭದಲ್ಲಿ ನಾವ್ ಅವ್ರಿಗೆ ಅಸೋಸಿಯೇಷನ್ ಕೊಡ್ಬೇಕು. ನಾವು ಡಿವೋಟೀಸ್ ಅಂತ ಹೋಗ್ಬೇಕು ಅವರಿಗೆ ಒಳ್ಳೇದಾಗ್ಲಿ, ನಮ್ಮನ್ನ ನೋಡೋದ್ರಿಂದ, ಡಿವೋಟಿ ಸಾಂಗತ್ಯ ಬರೋದ್ರಿಂದ ಅಂತ ನಾವ್ ಹೋಗ್ಬಿಟ್ಟು ಅವ್ರ ತರ ಆಗ್ಬಿಡೋದಲ್ಲ. ಅವ್ರ ಅಸೋಸಿಯೇಷನ್ ನಾವ್ ತಗೋಬಾರ್ದು, ಅವ್ರ ಸಾಂಗತ್ಯ ನಾವ್ ತಗೋಬಾರ್ದು, ನಮ್ ಸಾಂಗತ್ಯ ಅವ್ರಿಗೆ ಕೊಡ್ಬೇಕು. ಅರ್ಥ ಆಗ್ತದೆ ಎಲ್ರಿಗೂ? ನಮ್ ಸಾಂಗತ್ಯ ಕೊಡೋದಂದ್ರೆ ನಮ್ಮ ವಿಷಯನ ಅವ್ರಿಗೆ ಹೇಳೋದು, ನಾವು ಮಾಡ್ತಾ ಇರೋ ರೂಟೀನು, ನಮ್ ಚಾಂಟಿಂಗು, ನಮ್ ಜಪ, ನಮ್ ಕ್ಲಾಸಸ್, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಅವ್ರ ಗೋಳ್ ಕೇಳ್ಕೊಂಡು ನಾವು ಡಿಸ್ಟರ್ಬ್ ಆಗ್ಬಾರ್ದು. ಅಯ್ಯೋ ಹೌದಾ, ಹಾಗಾದ್ರೆ ನನ್ ಪರಿಸ್ಥಿತಿ ಏನಪ್ಪಾ, ಹೆದರ್ ಬಿಡ್ಬಾರ್ದು, ಡಿಸ್ಟರ್ಬ್ ಆಗ್ಬಿಡ್ಬಾರ್ದು. ಇದು ಯಾವ್ದು ಡಿವೋಟೀಸು ಕಿವಿಗೆ ಹಾಕೊಳಕ್ ಹೋಗ್ಬಾರ್ದು. ಸೊ ಕ್ಷಮ, ಸತ್ಯ, ಮತ್ತೇನಂತ ಭಗವಂತ? ಸತ್ಯ ಅಂದ್ರೆ ಪ್ರಭುಪಾದನ ಹೇಳ್ತಾರೆ, ಯಾವ್ದು ಇದ್ದಿದ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಇಸ್ ಅ ಪರಮ ಪುರುಷೋತ್ತಮ ಭಗವಂತ ಅನ್ನೋದು ಶಾಸ್ತ್ರ ಹೇಳ್ತಾ ಇರೋದು, ವೇದೈಶ್ಚ ಸರ್ವೇ ಅಹಮೇವ ವೇದ್ಯ. ಅದನ್ನ ಇದ್ದಿದ್ದಂಗೆ ಹೇಳ್ಬೇಕು. ಪ್ರಭುಪಾದ ಏನಾದ್ರೂ ಚೇಂಜ್ ಮಾಡ್ಲಿಲ್ಲ. ಅಮೆರಿಕ ಹೋಗಿದ್ ಮಾತ್ರಕ್ಕೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಯಾರು ಅಂದ್ರೆ, ಭಗವಂತ ಯಾರು ಅಂದ್ರೆ ಅವ್ರು ಕೃಷ್ಣ ಅಂತ ಹೇಳಿದ್ರು. ಯಾರ ಹೇಳಿದ್ರು, ಇದು ಈ ಸಂಸ್ಥೆ ಹೆಸರು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಶಿಯಸ್ನೆಸ್ ಅಂತ ಇಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಗಾಡ್ ಅಂತ ಯಾಕಿರ್ಬೇಕು, ಗಾಡ್ ಅಂದ್ರೆ ಅದೊಂದು ಏನಾದ್ರು ಸರ್ವನಾಮ ಅಲ್ವಾ? ಕನ್ನಡದಲ್ಲಿ ನಾವೇನಂತೀವಿ, ಪ್ರೋನೌನ್ಗೆ ಸರ್ವನಾಮ ಅಂತೀವಿ, ಕಾಮನ್ ನೌನ್ ಅದು ಅಲ್ವಾ? ಬಟ್ ಪ್ರಾಪರ್ ನೌನ್ ಇದೆ ಇಲ್ಲಿ. ಗಾಡ್, ಭಗವಂತನ ಹೆಸರು ಏನು ಅಂತ ಶಾಸ್ತ್ರದಲ್ಲಿ ಹೇಳಿದೆ.
ಅದು ಕೃಷ್ಣ ಅನ್ನೋದು. ಹಾಗಾಗಿ ನಾನು ಕೃಷ್ಣ ಅಂತಾನೆ ಇಡ್ತೀನಿ ಅಂತ ಹೇಳಿದ್ರು. 4 ನಿಯಮಗಳನ್ನ ಆಚರಿಸೋದು ಅಮೆರಿಕದಲ್ಲಿ ಹೇಳೋದು ತುಂಬಾ ಕಷ್ಟ. ಜೂಜಾಡ್ಬೇಡಿ, ಮಾಂಸ ತಗೋಬೇಡಿ, ಅನೈತಿಕ ಸಂಬಂಧ ಇಟ್ಕೋಬೇಡಿ ಅಂದ್ರೆ ಅದು ಇಂಪಾಸಿಬಲ್ ಅವ್ರಿಗೆ, ಜನರಿಗೆ ಅಲ್ಲಿ ಫಾಲೋ ಮಾಡೋದಕ್ಕೆ. ಆದ್ರೂ ಅವ್ರು ಇದ್ದಿದ್ದಂಗೆ ಹೇಳಿದ್ರು. ಯಾಕಂದ್ರೆ ಆತರ ನಡ್ಕೊಳ್ಳೋದ್ರಿಂದನೇ ಅವರಿಗೆ ಭಗವಂತನ ಕರುಣೆ ಸಿಗತ್ತೆ ಅನ್ನೋದಕ್ಕೋಸ್ಕರ. ಸೊ ನಾವು ಕೆಲವು ವಿಷಯದಲ್ಲಿ ಈ ಸತ್ಯ ಅಂದ್ರೆ ಏನು ಅಂದ್ರೆ ಇಲ್ಲದೆ ಹೇಳ್ತಾರೆ, ಶಾಸ್ತ್ರದಲ್ಲಿ ಇರೋದನ್ನ ಇದ್ದಿದ್ದಂಗೆ ಹೇಳ್ಬೇಕು. ಇನ್ನೊಬ್ರಿಗೆ ಬೇಜಾರಾಗತ್ತಲ್ಲ ಅಂತ ಪರವಾಗಿಲ್ಲ ಬಿಡಿ, ನೀವ್ ಯಾರನ್ನ ಪೂಜಿಸಿದ್ರು ಕೃಷ್ಣನ್ ಪೂಜಿಸ್ದಂಗೆ ಅಂತ ನಾವ್ ಹೇಳಿದ್ವ ಈ ಮಾತನ್ನ, ನಾವು ಸತ್ಯ ಹೇಳ್ತಾ ಇಲ್ಲ ಅಂತ ಅರ್ಥ. ನಾವ್ ಅವ್ರಿಗೆ ಮೋಸ ಮಾಡ್ತಿದೀವಿ ಅಂತ ಅರ್ಥ. ಯಾಕಂದ್ರೆ ಅವ್ರು ಯಾರು ಬೇರೆಯವ್ರನ್ನ ಪೂಜಿಸಿದ್ರೆ ಅವ್ರಿಗೆ ಕೃಷ್ಣನ ವರ ಸಿಗದೆ ಹೋದ್ರೆ ಅವರು ಭೌತಿಕ ಪ್ರಪಂಚದಲ್ಲಿ ಉಳ್ಕೋತಾರೆ. ಅಂದ್ರೆ ಅವ್ರಿಗೆ ಸಾಯಕ್ ಬಿಟ್ಟಂಗೆ ನಾವು. ಅಲ್ವಾ? ಅದಲ್ವಾ? ಅಂದ್ರೆ ನೀನ್ ಏನಾದ್ರೂ ಆಗು ಪರವಾಗಿಲ್ಲ, ನನಗೆ ಗೊತ್ತಿಲ್ಲಪ್ಪ, ನಾನಂತೂ ಒಳ್ಳೆಯವನಾಗಿರ್ಬೇಕು, ನಿನಗೇನ್ ಬೇಕೋ ಅದನ್ನ ಹೇಳ್ತೀನಿ. ಅದೇ ತರ ನಾವು ಭೌತಿಕ ಪ್ರಪಂಚದಲ್ಲಿ ಮಾಡೋದೇ ಅದಲ್ವಾ? ನಿನಗ್ ಏನ್ ಇಷ್ಟನೋ ನಾ ಆ ರೀತಿ ನಡ್ಕೋತೀನಿ. ಅವಾಗ ಜಗಳ ಆಗ್ದಾಗ ಇರುತ್ತೆ, ಹ್ಯಾಪಿಯಾಗಿರ್ಬೋದಾಗ. ಅದೇ ನಮ್ಮ ಫಿಲಾಸಫಿ ಅದೇ. ಅದು ಭೌತಿಕ ವಿಷಯದಲ್ಲಿ ಓಕೆ. ಬಟ್ ಯಾವಾಗ ನಾವು ಸತ್ಯ ಹೇಳೋ ವಿಷಯ ಬಂದಾಗ ಇದ್ದಿದ್ದಂಗೆ ಹೇಳ್ಬೇಕಾಗತ್ತೆ. ಆದ್ರಿಂದ ಆ ವ್ಯಕ್ತಿಗೆ ತುಂಬಾ ಸಹಾಯ ಆಗತ್ತೆ. ಅದು ಸತ್ಯ ಅಂದ್ರೆ. ಓಕೆನಾ? ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ. ಇಂದ್ರಿಯ ನಿಗ್ರಹ, ಸೆನ್ಸ್ ಕಂಟ್ರೋಲ್. ನಾವ್ ಯಾವಾಗ ಮಾಡ್ತೀವಿ ಇದನ್ನ? ಏಕಾದಶಿ. ಕಷ್ಟ, ಉಪವಾಸ ಮಾಡಕ್ ಅಭ್ಯಾಸ ಇಲ್ಲದೆ ಇರ್ಬೋದು, ಆದ್ರೂ ಮಾಡೋದ್ರಿಂದ ನಮ್ಗೆ ತುಂಬಾ ಫಲಿತ ಸಿಗತ್ತೆ. ಬೆಳಿಗ್ಗೆ ಹೇಳೋದು ತುಂಬಾ ಕಷ್ಟ ಇರ್ಬೋದು, ಆದ್ರೂ ನಾವು ಸ್ವಲ್ಪ ಕಷ್ಟ ಪಡೋದ್ರಿಂದ ತುಂಬಾ ಫಲಿತ ಸಿಗತ್ತೆ. ನಮ್ಮ ಮೈಂಡ್ ತುಂಬಾ ಚೆನ್ನಾಗಿ ಸತ್ವಗುಣದಲ್ಲಿರುತ್ತೆ, ತುಂಬಾ ಹ್ಯಾಪಿಯಾಗಿರ್ಬೋದು. ಯಾರು ಏನೇ ಅಂದ್ರೂ ನಾವೇ ತಲೆ ಕೆಡಿಸ್ಕೊಳ್ದೆ ನಾವು ಹ್ಯಾಪಿಯಾಗಿರ್ಬೋದು ಅಲ್ವಾ? ಕೃಷ್ಣ ಕಾನ್ಶಿಯಸ್ನೆಸ್ ಇನ್ನೂ ಚೆನ್ನಾಗಿ ನಾವು ಸ್ಟ್ರಾಂಗ್ ಆಗಿ ಬೆಳಿಬಹುದು. ಹಾಗಾಗಿ ತಪಸ್ಯ ತಗೊಳ್ಳೋದು ತುಂಬಾ ಒಳ್ಳೇದು ಅಲ್ವಾ? ಇಂದ್ರಿಯ ನಿಗ್ರಹ ಮಾಡೋದು ರೆಕಮೆಂಡೆಡ್. ಇಲ್ಲಾಂದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಂಗ್ ಹೋಗಕ್ಕಾಗತ್ತೆ? ಈ ಪ್ರಪಂಚ ಬಿಟ್ಟು ಹೆಂಗ್ ಹೋಗಕ್ಕಾಗತ್ತ ಅಲ್ವಾ? ಹಾಗಾಗಿ ಇಂದ್ರಿಯ ನಿಗ್ರಹ ಬೆಳೆಸ್ಕೋಬೇಕು ಅಂತಾನೆ, ಮನೋ ನಿಗ್ರಹ ಬೆಳೆಸ್ಕೋಬೇಕಂತಾನೆ ಕೃಷ್ಣ. ಮನೋ ನಿಗ್ರಹ ಅಂದ್ರೆ ನಮ್ಮ ಮನಸ್ಸನ್ನು ಅಷ್ಟೇ, ಈ ಜೀವನನ ಪೂರ್ತಿಯಾಗಿ ಮನುಷ್ಯ ಜನ್ಮನ ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಏನ್ ಕಾರ್ಯ ಮಾಡ್ಬೋದು, ಹೆಂಗೆ ಕೃಷ್ಣನ ಪೂರ್ತಿಯಾಗಿ ನಾವು ಸಂತೃಪ್ತಿಗೊಳಿಸ್ಬೋದು, ಅದ್ರ ಬಗ್ಗೆ ನಮ್ಗೆ ಯೋಚನೆ ಬರ್ಬೇಕು. ಅವಾಗ ನಾವು ಜೀವನ ಸಾರ್ಥಕ ಮಾಡ್ಕೊಂಡಂಗೆ. ಓಕೆನಾ? So anything favorable for the development of Krishna consciousness should be accepted. Anything unfavorable should be rejected. ಕೃಷ್ಣ ಭಕ್ತಿ ಮಾಡೋದಕ್ಕೆ ಎಲ್ಲಾ ಅನುಕೂಲಕರವಾಗಿರುವಂತದನ್ನ ನಾವು ಸ್ವೀಕರಿಸ್ಬೇಕು. ಭಕ್ತರ ಸಾಂಗತ್ಯ ಸ್ವೀಕರಿಸ್ಬೇಕು. ಒಳ್ಳೆ ಏಕಾದಶಿ ದಿವಸ ಬರ್ತದೆ ಸ್ವೀಕರಿಸ್ಬೇಕು. ನಮ್ಗೆ ಶಕ್ತಿ ಇಲ್ಲದೆ ಇರ್ಬೋದು, ನಿರ್ಜಲ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಪರವಾಗಿಲ್ಲ, ಹಣ್ಣು ಹಂಪಲು ತಿನ್ಕೊಂಡು ಹಾಲು ಕುಡ್ಕೊಂಡು ನಾವು ಮಾಡ್ಬೋದು ಅಲ್ವಾ? ಯಾಕಂದ್ರೆ ತುಂಬಾ ಅನುಕೂಲ ಅದು. ಆ ರೀತಿಯಲ್ಲಿ ನಾವು ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ ಬೆಳೆಸ್ಕೊಳ್ಳೋದು. ಸುಖ ದುಃಖಗಳು, ಹುಟ್ಟು ಸಾವು, ಭಯ ನಿರ್ಭಯ, ಅಹಿಂಸೆ, ಸಮಚಿತ್ತತೆ ಅಲ್ವಾ? ಸುಖ ದುಃಖಗಳು. ಸುಖ ದುಃಖ ಅಂದ್ರೆ ಏನು? ಸುಖ ದುಃಖ ಅಲ್ವಾ? ಸ್ಟ್ರೈಟ್ ಆಗಿದೆ. ಸುಖ ಕಷ್ಟ, ಕಷ್ಟ ಸುಖ ಅಂತ ಇರ್ತೀವಿ ನಾವು ಅಲ್ವಾ? ಕಷ್ಟ ಸುಖ, ಆಕ್ಚುಲಿ ಕಷ್ಟ ಸುಖ ಅನ್ನೋದೇನಿದೆ, ಸುಖನೂ ಆಕ್ಚುಲಿ ಕಷ್ಟ ಪಡೋದ್ರಿಂದಾನೇ ಬಂದಿರೋದಲ್ವಾ? ಸುಖ ಕಷ್ಟ ಪಡ್ದೇನೆ ಬಂದಿದ್ಯಾ? ನಿಮ್ಗೆ ಯಾರಿಗಾರು ಬಂದಿದ್ಯಾ? ಏನು ಕಷ್ಟ ಪಟ್ಟಿಲ್ಲಪ್ಪ, ಸುಖ ಬಂದ್ಬಿಟ್ಟಿದ್ಯಾ? ಕಷ್ಟಪಟ್ರೇನೆ ಸುಖ. ಕಷ್ಟಪಟ್ರೇನೆ ಸುಖ ಅಲ್ವಾ? ಸೊ ಸುಖದಕ್ಕೂ ಕಷ್ಟ ಕಾರಣನೇ. ಅಲ್ಲಿ ಎಷ್ಟು ಕಷ್ಟ ಪಟ್ಟಿದೀವಿ ನಾವು ಸುಖ ಸಿಗೋದಿಕ್ಕೆ ಅಲ್ವಾ? ಒಂದ್ ಮನೆ ಎದಲ್ಲಿ ಕುತ್ಕೊಂಡು ನಾವು ತಿಂತಿದೀವಿ ಇವಾಗ ನೆಮ್ಮದಿಯಾಗದ, ಆ ಮನೆ ಕಟ್ಸೋದಿಕ್ಕೆ ಎಷ್ಟೆಲ್ಲಾ ಕಷ್ಟ ಪಟ್ಟಿದೀವಿ ಅಲ್ವಾ? ಸೊ ಈ ಪ್ರಪಂಚದಲ್ಲಿ ಆಕ್ಚುಲಿ ಸೋ ಕಾಲ್ಡ್ ಸುಖ ಅನ್ನೋದೇನು ಇಲ್ವೇ ಇಲ್ಲ. ಆಕ್ಚುಲಿ ಆ ಸುಖಕ್ಕೂ ತುಂಬಾ ಕಷ್ಟ ಪಡ್ಬೇಕು. ಒಳ್ಳೆ ಜಾಬ್ ಇಂದ ಒಳ್ಳೆ ಸಂಬಳ ಬರ್ತಿರ್ಬೋದು, ಆದ್ರೆ ಆ ಒಳ್ಳೆ ಸಂಬಳ ಎಂಜಾಯ್ ಮಾಡೋದಕ್ಕೂ ತುಂಬಾ ಕಷ್ಟ ಪಡ್ಬೇಕು. ಎಷ್ಟೆಲ್ಲ ಸಮಯ ಕೊಡ್ಬೇಕು, ಎಷ್ಟೆಲ್ಲ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಎಷ್ಟೆಲ್ಲ ಗಂಟೆ ಕೂತ್ಕೋಬೇಕಲ್ಲಿ ಅಲ್ವಾ? ಎಲ್ಲಿದೆ ಸುಖ? ಎಲ್ಲಿದೆ ಇಲ್ಲಿ ಆಕ್ಚುಲಿ ಎಲ್ಲೂ ಸುಖ ಇಲ್ಲ ಇಲ್ಲಿ ಅಲ್ವಾ? ಸುಖ ದುಃಖ, ಹುಟ್ಟು ಸಾವು. ಹುಟ್ಟು ಸಾವು ಯಾರು ನಿಲ್ಸಕ್ಕಾಗತ್ತೆ? ಯಾರು ನಿಲ್ಸಕ್ಕಾಗತ್ತೆ ಅಲ್ವಾ? ಹುಟ್ಟು ಸಾವು
ಈ ಹುಟ್ಟು ಸಾವು ಅನ್ನೋದು ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ಒಂದ್ ಸರಿ ಇಲ್ಲಿ ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ಒಂದ್ ಸರಿ ಇಲ್ಲಿ ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ಹಾಗಾಗಿ ಹುಟ್ಟು ಸಾವು ಚಕ್ರದಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ಕೃಷ್ಣನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಪ್ರಜ್ಞೆದಲ್ಲಿ ನಾವಿರ್ಬೇಕು. ಕೃಷ್ಣ ಪ್ರಜ್ಞೆದಲ್ಲಿ ಇದ್ರೆ ಯಾವ ರೀತಿ ಭಯ ಇರೋದಿಲ್ಲ ನಮಗೆ, ನಿರ್ಭಯ ಆಗಿರ್ಬೋದು. ಯಾಕಂದ್ರೆ ಭಯ ನಮ್ಗೆ ಯಾವ್ದ್ರಿಂದ ಬರುತ್ತೆ? ನಾಳೆ ಏನಾಗ್ಬೋದು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಗೆ ಯಾವಾಗ್ಲೂ ಭಯ ಇರುತ್ತೆ. ಫ್ಯೂಚರ್ ಬಗ್ಗೆ ಭಯ ಇರೋದು ನಾಳೆದ್ರ ಬಗ್ಗೆ. ನನ್ ಮಗ ನಾಳೆ ಖುಷಿಯಾಗಿರ್ತಾನೋ ಇಲ್ವೋ, ನನ್ ಮಗ ನಾಳೆ ಸಂತೋಷವಾಗಿರ್ತಾನೋ ಇಲ್ವೋ, ನಾನು ಉಳಿತಾಯ ಉಳಿಸಿರೋಂತ ದುಡ್ಡು ಸಾಕಾಗುತ್ತೋ ಇಲ್ವೋ. ಫ್ಯೂಚರ್ ಬಗ್ಗೆ ಭಯ ನಮ್ಗೆ, ಮುಂದೆ ಅಲ್ಲ. ನಿರ್ಭಯ, ಭಯ ಇಲ್ಲದ ವ್ಯಕ್ತಿ ಯಾರು? ಓನ್ಲಿ ಡಿವೋಟೀಸ್. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಜೀವನದ ಒಂದು ಏನಂತಾರೆ, ಆ ರಥದಲ್ಲಿ, ಜೀವನದ ರಥದ ಒಂದು ಹಗ್ಗನ ಕೃಷ್ಣನ್ ಕೈಯಲ್ಲಿ ಕೊಟ್ಟಿರ್ತಾರ ಅಲ್ವಾ. ಇವಾಗ ಅರ್ಜುನ ಕೃಷ್ಣನ ರಥಸಾರಥಿಯಾಗಿ ತಗೊಂಡು ಅವನ್ ಜೀವನ ಶೈಲಿ, ಅವನ್ ಪೂರ್ತಿ ಲೈಫ್ ಕಂಟ್ರೋಲ್ ನ ಕೃಷ್ಣನ್ಗೆ ಕೊಟ್ಬಿಟ್ಟ ಅವನು ಅಲ್ವಾ. ಹಾಗಾಗಿ ಅವನು ಯುದ್ಧದಲ್ಲೂ ಗೆದ್ದ, ಅವನ್ ಜೀವನದಲ್ಲೂ ಗೆದ್ದ. ಬಟ್ ಯಾರು ಕೃಷ್ಣನ್ ಕೂಡ್ಸ್ಕೊಳ್ಳೋದು, ಅವ್ರ ಜೀವನದ ರಥಸಾರಥಿ ಮಾಡ್ಕೊಳ್ಳಲ್ವ, ಕೃಷ್ಣನ್ ಶರಣ ಹೊಂದಲ್ವ, ಅವ್ರಿಗೆ ನಮ್ಮ ಮನಸ್ಸು ಇಂದ್ರಿಯಗಳು ಅಲ್ವಾ ನಾನಾ ರೀತಿಯಲ್ಲಿ ನಮ್ಗೆ ಚಿತ್ರಹಿಂಸೆ ಕೊಡ್ತಾ ಇರತ್ತೆ ಕ್ಷಣ ಕ್ಷಣ. ನಮ್ಮ ಮನಸ್ಸು ನಮ್ಮ ಇಂದ್ರಿಯ ಜೊತೆಗೆ ನಮ್ಮ ದೇಹಕ್ಕೆ ಸಂಬಂಧಿಸಿರುವಂತ ವ್ಯಕ್ತಿಗಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ರಿಲೇಟಿವ್ಸ್ ಅಲ್ವಾ, ಅಥವಾ ನಾವು ಹೋಗೋ ಕೆಲ್ಸಕ್ಕೆ ಹೋಗುವಂತ ವ್ಯಕ್ತಿಗಳು, ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಇರ್ಬೋದು. ಹಾಗಾಗಿ ನಿರ್ಭಯದಿಂದ ನಾವು ಜೀವನ ಮಾಡ್ಬೇಕು ಅಂದ್ರೆ, ಯಾವಾಗ ನಾವು ಜೀವನದ ಒಂದು ಕಂಟ್ರೋಲ್ ನ ಕೃಷ್ಣ ಕೊಡ್ತೀವೋ ಅವಾಗ್ಲೇ ಸಾಧ್ಯ. ಅವಾಗ ಸಕ್ಸಸ್ ಗ್ಯಾರಂಟಿ ಅಲ್ವಾ. ಸಕ್ಸಸ್ ಅನ್ನೋದು ಗ್ಯಾರಂಟಿ. ಕೃಷ್ಣ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾರಲ್ವಾ, ಲಾಸ್ಟ್ ಶ್ಲೋಕ ಏನ್ ಬರುತ್ತೆ 18ನೇ ಅಧ್ಯಾಯದ ಲಾಸ್ಟ್ ಶ್ಲೋಕ ಯಾರು ಹೇಳ್ತೀರಾ ಭಗವದ್ಗೀತೆಯಲ್ಲಿ? ಕೊನೇ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ಹಾಡಿ ಮಾತಾಜಿ. ತತ್ರ ಶ್ರೀ ಧ್ರುವ ನೀತಿರ್ಮತಿರ್ಮಮ ಯೋಗ. ಅನುವಾದ ಓದಿ ಮಾತಾಜಿ. ಎಸ್ ಮಾತಾಜಿ. ಒಂದು ನಿಮಿಷ ಮಾತಾಜಿ. ಅನುವಾದ. ಯೋಗೇಶ್ವರನಾದ ಕೃಷ್ಣನು ಇರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನು ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇದು ಖಂಡಿತವಾಗ್ಲೂ ನಿಶ್ಚಯವಾಗಿಯೂ ಇರುತ್ತದೆ, ಅದ್ರಲ್ಲಿ ಡೌಟೇ ಇಲ್ಲ ಅಂತಿರೋದು. ಸೊ ನನ್ನ ಜೀವನದಲ್ಲಿ ವಿಜಯ ಹೊಂದಬೇಕಾ? ವಿಜಯ ಎಲ್ರಿಗೂ ಬೇಕಪ್ಪ. ಐ ವಾಂಟ್ ಟು ವಿನ್. ನನಗ್ ವಿಜಯ ಬೇಕು. ನನಗ್ ನಿರ್ಭಯವಾಗಿರಕ್ಕೆ ನಂಗೆ ಇಷ್ಟ. ಭಯ ಪಟ್ಕೊಂಡು ನಂಗೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಲ್ವಾ. ಬೇಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಗೊತ್ತಾಗಲ್ವಾ? ಗೊತ್ತಾಗತ್ತೆ ಅಲ್ವಾ. ಇವಾಗ ಅದು ಏನದು ರ್ಯಾಬಿಟ್ ಅಲ್ವಾ. ರ್ಯಾಬಿಟ್ ಏನ್ ಮಾಡುತ್ತೆ, ಏನಾದ್ರು ಕಷ್ಟ ಬಂದ್ಬಿಟ್ರೆ ಅದು ಕಣ್ ಮುಚ್ಕೊಂಡ್ಬಿಡತ್ತಂತ, ಹೋಗ್ಬಿಡುತ್ತಪ್ಪ, ಕಷ್ಟ ಹೋಗ್ಬಿಡುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಕಾಯಿಲೆ ಗೊತ್ತಾಗತ್ತಂತ ಡಾಕ್ಟರ್ ಹತ್ರ ಹೋಗಲ್ಲ. ಕೆಲವರು ಇದ್ದಾರೆ, ನಮ್ಮ ಅಜ್ಜಿ ಮನೇಲಿ ಮಾಡ್ತಾ ಇದ್ರ ಆತರ. ಹೋಗ್ತಿರ್ಲಿಲ್ಲ, ಆಸ್ಪತ್ರೆಗೆ ಹೋದ್ರೆ ಅವರು ಹೇಳ್ಬಿಡ್ತಾರೆ ನಿಂಗೇನೋ ಇದೆ ಅಂತ ಹೇಳ್ಬಿಡ್ತಾರೆ. ಅದ್ ನಮ್ಗೆ ಎದುರ್ಸಕ್ ಆಗಲ್ಲ, ಹೋಗದೆ ಇರೋದು. ಆಗ ನಾವು ಸರಿ ಇದೆ ಅಂತ ನಾವು ಅನ್ಕೊಳ್ಳೋದು ಅಲ್ಲ. ಇದು ಭಯ. ನಿರ್ಭಯವಾಗಿರ್ಬೇಕು ನಮ್ಮ ಜೀವನದಲ್ಲಿ, ಧೈರ್ಯವಾಗಿರ್ಬೇಕು. ಧೈರ್ಯ ಯಾರು ಕೊಡ್ತಾರೆ? ಧೈರ್ಯ ಕೃಷ್ಣ. ಎಸ್, ಓನ್ಲಿ ಕೃಷ್ಣನೇ ಕೊಡೋದಕ್ಕೆ ಸಾಧ್ಯ. ಕೃಷ್ಣ ಶರಣಾಗತಿ ಆದಾಗ ಧೈರ್ಯವಾಗಿ ನಾವು ಜೀವನ ಮಾಡ್ತೀವಿ. ಕಮ್ ವಾಟ್ ಮೇ, ಏನಾದ್ರೂ ಬರ್ಲಿ,
ನಾನು ಎದುರಿಸ್ತೀನಿ. ರೈಟ್. ಮತ್ತೇನಂತ ಭಗವಂತ? ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ಅಹಿಂಸೆ. ಹಿಂಸೆ, ಅಹಿಂಸೆ. ಹಿಂಸೆ ಅಂದ್ರೆ ಏನು? ಬರೀ ಒಂದು ಭೌತಿಕವಾಗಿ ಹಿಂಸೆ ಕೊಡೋದಷ್ಟೇನಾ? ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಹಿಂಸೆಗೆ ನಾವು ಹಿಂಸೆ ಅಂತೀವಲ್ವಾ ಜನರಲ್ ಆಗಿ. ಆದ್ರೆ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ, ನಾವು ಯಾವಾಗ ಕೃಷ್ಣ ಭಕ್ತಿ ಕೊಡಲ್ವೋ ಇನ್ನೊಬ್ರಿಗೆ, ಈ ಚೈತನ್ಯ ಕೃಷ್ಣ ಚೈತನ್ಯ ಮಾರ್ಗ ತೋರ್ಸಲ್ವೋ, ಅದಕ್ಕೆ ಕೂಡ ಒಂದ್ ರೀತಿ ಹಿಂಸೆನೆ ಅಲ್ವಾ? ಅಂದ್ರೆ ನಾವ್ ಅವ್ರಿಗೆ ಏನಾದ್ರೂ ಆಗ್ಲಿ ಬಿಡು ನಿನ್ ಕತೆ, ನನಗೇನು ಲೆಕ್ಕಕ್ಕಿಲ್ಲ ಅಂತ ಬಿಟ್ಟಂಗೆ, ಅವ್ರ ಕಾಳಜಿ ವಹಿಸ್ಕೊಳ್ದಿದಂಗೆ ಲೆಕ್ಕ. ಅದಕ್ಕೆ ನಮ್ಮ ವಿಸಿನಿಟಿದಲ್ಲಿ, ಅಂದ್ರೆ ನಾವ್ ಯಾರ್ಯಾರಿಗೆ ಇನ್ಫ್ಲೂಯೆನ್ಸ್ ಮಾಡೋದಿಕ್ ಆಗತ್ತೋ, ನಮಗ್ ತಿಳಿದಿರೋರು, ನಮ್ ಫ್ರೆಂಡ್ಸು, ನಮಗ್ ಗೊತ್ತಿರೋರು, ನಮ್ಮನ್ನ ಇಷ್ಟಪಡೋರು, ಅವ್ರಿಗೆ ಈ ಮಾರ್ಗ ನಾವು ಕೊಡ್ಬೇಕು. ಯಾಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಗಿಫ್ಟ್. ಇದು ಬೆಸ್ಟ್ ಗಿಫ್ಟ್. ಇದಕ್ಕಿಂತ ಮೀರಿದ ಪ್ರಪಂಚದಲ್ಲಿ ಏನು ಇಲ್ಲವೇ ಇಲ್ಲ. ಇಲ್ಲಿಗ್ ಬಂದ್ರೆ, ಈ ಮಾರ್ಗಕ್ಕೆ ಬಂದಿರೋರ್ಗೆ ಅವ್ರ ಹ್ಯಾಪಿನೆಸ್ ಬಿಟ್ಟರೆ ಜೀವನದಲ್ಲಿ ಇನ್ನೇನೋ ಕಂಡಿಲ್ಲ. ಎಂಜಾಯ್ ಮಾಡ್ತಾರೆ, ಎಂಜಾಯ್. ಸೊ ಅದು ಈ ಮಾರ್ಗ. ಸೊ ಹಾಗಾಗಿ ಹಿಂಸೆ ಅಂದ್ರೆ, ನಾವು ಕೃಷ್ಣ ಭಕ್ತಿ ಮಾರ್ಗ ತೋರಿಸದೆ ಹೋದ್ರೆ ಇನ್ನೊಬ್ರಿಗೆ ಅದು ಹಿಂಸೆ ಮಾಡ್ದಂಗೆ. ಆಯ್ತಾ? ನೆಕ್ಸ್ಟ್ ಏನಂತಾರೆ ಭಗವಂತ? ಸಮಚಿತ್ತತೆ, ತುಷ್ಟಿ ಅಲ್ವಾ? ಸಂತೃಪ್ತಿಯಾಗಿರೋದು, ಸಮಚಿತ್ತದಿಂದ ಇರೋದು. ಹೆಂಗೆ ಬರ್ಲಿ ಪರಿಸ್ಥಿತಿ, ನಾವು ಸಮಾಧಾನವಾಗಿರೋದು. ತುಂಬಾ ಕಷ್ಟ ಅದು, ಸಮಾಧಾನವಾಗಿರೋದು ತುಂಬಾ ಕಷ್ಟ. ಬಟ್ ಡಿವೋಟಿಸ್ ಲೈಫ್ ಅಲ್ಲಿ ಕಷ್ಟ ಬಂದ್ರು ಕೂಡ ಅವರು ತುಂಬಾ ಸಮಚಿತ್ತದಿಂದ ಇರ್ತಾರೆ, ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ಕಷ್ಟ ಬಂದಿರೋದು, ಅವ್ರು ಯಾವ ರೀತಿ ಅನ್ಕೋತಾರೆ, ಒಂದು ಕಷ್ಟ ಬಂದ್ರೆ ಕೃಷ್ಣ ಕೊಟ್ಟ, ಭಗವಂತ ಕೊಟ್ಟ, ನಾನು ಇಷ್ಟು ಪೂಜೆ ಮಾಡಿದೀನಿ, ಇಷ್ಟು ನಾಮ ಜಪ ಮಾಡಿದೀನಿ, ಆದ್ರೂ ಭಗವಂತ ಕೊಟ್ಟಿದ್ದಾನೆ, ಇವ್ನು ಎಂತ ಭಗವಂತ, ಹಿಂಗ ಅನ್ನಲ್ಲ ಅವ್ರು. ಭಗವಂತನ ನಿಂದನೆ ಮಾಡಲ್ಲ ಅವ್ರು. ಈ ತರ ಕರ್ಮಿಗಳು ನಡ್ಕೊಳ್ಳೋದು ಈ ತರ. ಏನೇ ಬಂದ್ರು ಭಗವಂತ ಕೊಟ್ಟ, ನಂಗೆ ಕಷ್ಟ ಕೊಟ್ಟ ಅವನೇ ಕೊಟ್ಟ, ಸುಖ ಕೊಟ್ಟ ಅವನ್ ಕೊಟ್ಟ ಅಂತ ಹೇಳಲ್ಲ ಅವ್ರು. ಸುಖ ನಾನ್ ಪಡ್ಕೊಂಡಿರೋದು, ನನ್ ಕಷ್ಟದಿಂದ ನಾನು ಬಂದಿರೋದು. ಡಿವೋಟೀಸ್ ಯಾವಾಗ್ಲೂ ಕ್ರೆಡಿಟ್ ಕೃಷ್ಣನ್ ಕೊಡ್ತಾರೆ ಒಳ್ಳೇದಕ್ಕೆ. ಕಷ್ಟ ಬಂದ್ರೆ ನನ್ ಕರ್ಮದಿಂದ ಬಂದಿರೋದಿಕ್ ಕಷ್ಟ, ನಾನ್ ಆ ತಪ್ಪು ಮಾಡಿದೀನಿ, ಅದಕ್ಕೆ ನಂಗೆ ಕಷ್ಟ ಬಂದಿದೆ. ಅದು ಇನ್ನೂ ಎಷ್ಟೋ ದೊಡ್ಡ ಕಷ್ಟ ಬರ್ಬೇಕಾಗಿತ್ತು, ಚಿಕ್ಕದಾಗಿ ಬಂದಿದೆ, ಸಣ್ಣದಾಗಿ ಬಂದಿದೆ. ಯಾಕಂದ್ರೆ ನಾನು ಭಗವಂತನ ಭಕ್ತ ಆಗಿರೋದ್ರಿಂದ ಚಿಕ್ಕದಾಗಿ ಕೊಟ್ಟಿ ಕೃಷ್ಣ ನನಗೆ ಉದ್ಧರಿಸ್ತಾ ಇದ್ದಾನೆ, ನನ್ನ ಕಾಪಾಡ್ತಿದ್ದಾನೆ. ನೋಡಿ, ಎವ್ರಿ ಪನಿಷ್ಮೆಂಟ್, ಇವಾಗ ತಂದೆ ತಾಯಿ ಕೂಡ ಮಕ್ಳಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಕೊಡ್ಬೇಕಾಗುತ್ತೆ. ಟೀಚರ್ಸ್ ಕೂಡ ಅಲ್ವಾ, ಶಿಕ್ಷಕರು ಕೂಡ. ಯಾತಕ್ಕೋಸ್ಕರ ಕೊಡ್ತೀವಿ? ಅವ್ರಿಗೆ ಕಷ್ಟ ಕೊಡೋದ್ರೆ ನಮ್ಗಾರ ಮಜಾ ಬರತ್ತ? ಇಲ್ಲ, ಅವ್ರ ಒಳ್ಳೆ ಮಾರ್ಗದಲ್ಲಿರೋದಿಕ್ಕೆ, ಹೌದಾ? ಒಳ್ಳೆ ದಾರಿ ತೋರಿಸೋದಿಕ್ಕೆ, ಹೌದಾ? ಅವ್ರಿಗೆ ಅರಿವಾಗ್ಲಿ, ಅವ್ರು ಮಾಡಿರೋ ತಪ್ಪನ ಅರಿವಾಗ್ಲಿ ಅಂತ ನಾವು ಅವ್ರ ಕೈಲಿ 100 ಸಲ ಬರ್ಸೋದಾಗಿರ್ಬೋದು, ನಿಲ್ಸೋದಾಗಿರ್ಬೋದು, ಏನಾದ್ರು ಮಾಡ್ಬೋದು, ಚಿಕ್ಕ ಪುಟ್ಟದ್ದು ಅಲ್ವಾ, ಅವ್ರು ತಿಳ್ಕೊಳ್ಳಿ ಅನ್ನೋದಿಕ್ಕೆ. ಸೊ ಅದು ಒಂದ್ರಿಂದ ಒಳ್ಳೇದೇ ಅದು. ಸೊ ನಮಗ್ ಬರೋ ಕಷ್ಟನು, ನಮ್ಗೆ ಯಾವಾಗ್ಲೂ ಸುಖವಾಗಿದ್ರೆ ನಾವ್ ಇಲ್ಲೇ ಇದ್ ಬಿಡ್ತೀವಿ. ನಮ್ ಮನೆಗೆ ಹೋಗೋದು ನಾವು ಮರ್ತೇ ಬಿಡ್ತೀವಿ ಅಲ್ವಾ? ನಿಜವಾಗ್ಲೂ ನಮ್ ಗುರಿ ಏನು? ವಾಪಸ್ ಮನೆಗೆ ಹೋಗೋದು, ಪರಮ ಸುಖ ಸಿಗುವಂತ ಜಾಗಕ್ಕೆ ನಾವು ಹೋಗೋದು, ಇಲ್ಲೇ ಉಳ್ಕೊಳ್ಳೋದಿಕ್ಕಲ್ಲ ನಾವಿರೋದು ಅಲ್ವಾ? ಸೊ ಸಮಚಿತ್ತತೆ ನಮ್ಗೆ ಡಿವೋಟಿ ಆದಾಗ್ಲೇ ಬರುತ್ತದು. ಅಂಟಿಲ್ ವಿ ಬಿಕಮ್ ಅ ಡಿವೋಟಿ, ಸಮಚಿತ್ತತೆ ಅನ್ನೋದು ಇಲ್ಲವೇ ಇಲ್ಲ. ದೊಡ್ಡ ಜ್ಞಾನಿಗಳಿಗೆ ಇಲ್ಲ, ಅಲ್ಲಿ ಯೋಗಿಗಳಿಗೆ ಇಲ್ಲ, ಅಲ್ಲಿ ತುಷ್ಟಿ, ಸ್ಯಾಟಿಸ್ಫೈಡ್ ಅಲ್ವಾ? ತುಷ್ಟಿ ಅಂದ್ರೇನು? ಇಷ್ಟು ಸಾಕು, ನಂಗೆ ಇನ್ನೇನು ಬೇಡ. ಇನ್ ಯಾವ ಬಟ್ಟೆ ಆಗ್ಲಿ, ನೆಕ್ಲೆಸ್ಗಳಾಗ್ಲಿ, ಒಡವೆಗಳಾಗ್ಲಿ, ಆಸ್ತಿಗಳಾಗ್ಲಿ ಯಾವ್ದು ಬೇಡ ಅಂತಾರೆ. ಯಾರು ಡಿವೋಟಿಸ್ ಹೇಳ್ತಾರೆ, ಹೊರಗಡೆ ಅವ್ರು ಹೇಳಕ್ ಸಾಧ್ಯ ಇಲ್ಲ. ಇನ್ನೂ ಬರ್ಲಿ ಅಂತಾರ, ಇನ್ನೂ ಒಂದ್ ತಲೆ ಹೊಡೆದಾರು ತಗೊಂಬ ಅಂತಾರೆ, ಇನ್ನೊಬ್ಬನ್ ತಲೆ ಹೊಡೆದಾರು ತಗೊಂಬ, ಏನಾರು ಪರವಾಗಿಲ್ಲ, ನಂಗೆ ಬೇಕಂತ. ಡಿವೋಟಿಸ್ ಆ ರೀತಿ ಹೇಳ. ಅವ್ರು ಫುಲ್ಲಿ ಸ್ಯಾಟಿಸ್ಫೈಡ್, ಅವ್ರಿಗೆ ಪೂರ್ತಿ ಹೊಟ್ಟೆ ತುಂಬಿರೋ ವ್ಯಕ್ತಿಗಳಂದ್ರೆ ಓನ್ಲಿ ಭಕ್ತರು. ಯಾಕಂದ್ರೆ ಕೃಷ್ಣ ಅವ್ರಿಗೆ ಅಷ್ಟು ಸಂತೃಪ್ತಿ ಕೊಟ್ಬಿಡ್ತಾನೆ, ಇನ್ನೇನ್ ಬೇಕನ್ಸದ ಅವ್ರಿಗೆ ಅಲ್ವಾ? ಏನು ಬೇಡ ಅಂತಾರ ಅವ್ರು, ನಂಗೆ ಜಸ್ಟ್ ಕೃಷ್ಣನ್ ಸೇವೆ ಸಿಕ್ಕಿದ್ರೆ ಸಾಕಪ್ಪ,
ಭಗವಂತನ ಭಕ್ತಿ ಸೇವೆ ಸಿಕ್ಕಿದ್ರೆ ಸಾಕು ಅಲ್ವಾ, ಇದು ಅವ್ರ ಮೈಂಡ್ ಸೆಟ್ ಇರುತ್ತೆ. ಯಾಕಂದ್ರೆ ಅದ್ರಲ್ಲಿ ಅವರಿಗೆ ಒಳ್ಳೆ ರಸ ಸಿಗ್ತಾ ಇರತ್ತೆ. ಕೃಷ್ಣನ ಸೇವೆದಲ್ಲಿ ಒಳ್ಳೆ ರಸ ಇದೆ, ಆ ರಸ ರುಚಿ ಅನುಭವಿಸ್ಬೇಕು ನಾವು ಅಲ್ವಾ. ಯಾರ ರುಚಿನ ಅನುಭವಿಸ್ತಾರಲ್ಲ ತುಂಬಾ ಭಾಗ್ಯವಂತರು. ಅದು ಎಲ್ಲೆಲ್ಲೂ ಇಲ್ಲ, ಯಾವ ದೇವತೆಗಳಿಗೆ ಇಲ್ಲ ಅವರ, ಯಾವ ದೇವತೆಗಳು ಅದ್ ಎಂಜಾಯ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಆಲ್ರೆಡಿ ಅವರೇ ಎಲ್ಲ ತ್ರಿಗುಣಗಳಲ್ಲಿ ತಿರುಗ್ತಾ ಇರ್ತಾರೆ, ಅವ್ರು ಕಷ್ಟಪಡ್ತಿರ್ತಾರೆ ಅಲ್ವಾ. ಯಾಕಂದ್ರೆ ತ್ರಿಗುಣನ ದಾಟಿದ್ರೆ ಮಾತ್ರ ಕೃಷ್ಣನ ಭಕ್ತಿನ ಆ ಸ್ವಾದ ತಗೊಳಕ್ ಸಾಧ್ಯ. ತ್ರಿಗುಣ ದಾಟ್ಬೇಕು ನಾವು. ಸತ್ವ ರಜಸು ತಮಸ್ಸು ದಾಟಿದ್ರೆ ಅದು ಕೃಷ್ಣ ಪ್ರಜ್ಞೆ, ಅಂದ್ರೆ ಅದು ಕೃಷ್ಣ ಚೈತನ್ಯ ಮಾರ್ಗ. ಅಲ್ಲಿ ಕೃಷ್ಣ ಸಿಗ್ತಾನೆ ನಮ್ಗೆ. ಆ 3 ಗುಣ ದಾಟ್ತೀವಲ್ಲ, ಅದ್ ದಾಟಿದಾಗ ಕೃಷ್ಣ ಇರೋದು. ಆ 3 ಗುಣ ದಾಟಿರೋ ಪ್ರಪಂಚ ಯಾವುದು? ಕೇವಲ ಆಧ್ಯಾತ್ಮಿಕ ಲೋಕ, ಕೇವಲ ಈ ಭಕ್ತಿ ಮಾರ್ಗ, ಕೇವಲ ಹರಿನಾಮ, ಕೇವಲ ಎಷ್ಟು ದೊಡ್ಡ ದೊಡ್ಡ ಗ್ರಂಥಗಳಾದಂತ ಭಗವದ್ಗೀತೆ, ಭಾಗವತ, ಭಗವಂತನ ಶುದ್ಧ ಭಕ್ತರು ಇವರೆಲ್ಲ ಗುಣಾತೀತ. ಭೌತಿಕದ ಗುಣಗಳು ಇಲ್ವೇ ಇಲ್ಲ. 100% ಪರ್ಫೆಕ್ಟ್. ಈ ಎಲ್ಲೂ ಮೋಸ ದಗ ವಂಚನೆ ಎಲ್ಲೂ ಇಲ್ಲ. ಅದೆಲ್ಲ ಇರೋದು ನಮ್ ಪ್ರಪಂಚದ ವ್ಯಕ್ತಿಗಳಿಗೆ, ಈ ಭೌತಿಕ ಪ್ರಪಂಚದ ವ್ಯಕ್ತಿಗಳಿಗೆ ಇರೋದವಲ್ಲ. ತ್ರಿಗುಣಗಳಿಂದ ಏನಿದಾರೋ ವ್ಯಕ್ತಿಗಳು ಅವ್ರಿಗಿರೋದ ಗುಣ ಬುದ್ಧಿಗಳು ಅಲ್ಲ. ಪ್ಯೂರ್ ಸ್ಟೇಟ್ ಅಲ್ಲಿ ಇರೋರಿಗೆ ಆ ಗುಣ ಇರಕ್ ಸಾಧ್ಯನೇ ಇಲ್ಲ ಅಲ್ವಾ. ಸಮಚಿತ್ತತೆ, ದೃಷ್ಟಿ, ತಪಸ್ಸು, ದಾನದ ಬಗ್ಗೆ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿ. 50%, 50% ನಮ್ದು ವರಮಾನನ ದಾನ ಮಾಡ್ಬೇಕಂತ. 50% ರೂಪ ಗೋಸ್ವಾಮಿರು ಅದಕ್ಕೆ ತೋರಿಸಿ ಇರ್ತಾರ. ಅದನ್ನ ಯಾವ್ದಕ್ಕೆ ದಾನ ಮಾಡ್ಬೇಕು ಅಂದ್ರೆ ಕೃಷ್ಣನಿಗೆ ದಾನ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಗಾಗಿ ನೋಡಿ, ಕೃಷ್ಣ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ, ಒಳ್ಳೆಯ ಕಾರ್ಯ ಯಾವುದು? ಕೃಷ್ಣ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ, ಅದು ಒಳ್ಳೆಯ ಕಾರ್ಯ ಮಾತ್ರವಲ್ಲ, ಅತ್ಯಂತ ಶ್ರೇಷ್ಠ ಕಾರ್ಯ. ಕೃಷ್ಣನು ಒಳ್ಳೆಯವನು, ಆದುದರಿಂದ ಅವನ ಧ್ಯೇಯವು ಒಳ್ಳೆಯದು. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವ ಮನುಷ್ಯನಿಗೆ ದಾನವನ್ನು ಕೊಡಬೇಕು. ಓಕೆನಾ? ಸೊ ಕೃಷ್ಣ ಪ್ರಜ್ಞೆ ಇವತ್ತಿನ ಕಾಲದಲ್ಲಿ ವ್ಯಕ್ತಿಗಳು ಬ್ರಾಹ್ಮಣರು ಕೊಡ್ತಾರೆ, ಬಟ್ ಅದು ಪರವಾಗಿಲ್ಲ, ಒಂದು ರೀತಿಯಲ್ಲಿ ಪರವಾಗಿಲ್ಲ, ಆದ್ರೆ ಅಷ್ಟು ಸಾಕಾಗಲ್ಲ. ಅತ್ಯುನ್ನತ ವ್ಯಕ್ತಿಗೆ ಕೊಡ್ಬೇಕು ಅನ್ನೋದಿದ್ರೆ, ರಿಯಲ್ ಬ್ರಾಹ್ಮಣಗೆ ಯಾರಪ್ಪ ಅಂದ್ರೆ ಅವನು ವೈಷ್ಣವ, ಹೆಸರಿಗೆ ಬ್ರಾಹ್ಮಣ ಅಲ್ಲ. ಸೊ ಅಂತ ವ್ಯಕ್ತಿ ಯಾರು? ಬ್ರಹ್ಮನ್ ಅಲ್ವಾ. ಬ್ರಹ್ಮಜಾನೇತಿ ಇತಿ ಬ್ರಾಹ್ಮಣ. ಬ್ರಹ್ಮನ್ ಬಗ್ಗೆ ಜ್ಞಾನ ಇರುವಂತ ವ್ಯಕ್ತಿ. ಬ್ರಹ್ಮನ್ ಯಾರು? ಸಾಕ್ಷಾತ್ ಭಗವಂತ ಕೃಷ್ಣ ಅಲ್ವಾ. ಬ್ರಹ್ಮನ್ ಅಂದ್ರೆ ಭಗವಂತ ಕೃಷ್ಣನ ನಿರಾಕಾರ ರೂಪ. ಈ ಇಡೀ ಪ್ರಪಂಚದಲ್ಲಿ ನಾವೇನ್ ಶಕ್ತಿ ನೋಡ್ತಾ ಇದೀವೋ, ಅವನ ಅಂಶ ನೋಡ್ತಾ ಇದೀವೋ ಅಲ್ವಾ, ಆ ಎನರ್ಜಿ, ಆ ಶಕ್ತಿ ಬಂದ್ಬಿಟ್ಟು ಬ್ರಹ್ಮನ್. ಸೊ ಆ ಬ್ರಹ್ಮನ್ ಬಗ್ಗೆ ತಿಳುವಳಿಕೆ ಇರೋಂಥದ್ದು ಯಾರಿಗೆ? ಕೃಷ್ಣನಿಗೆ. ಆ ಬ್ರಹ್ಮನ್ ಬಗ್ಗೆ ಜ್ಞಾನ ಇರೋಂಥದ್ದು ಅವನ ಡಿವೋಟೀಸ್ಗೆ, ಬ್ರಾಹ್ಮಣ. ಸೊ ನಿಜವಾದ ಬ್ರಾಹ್ಮಣ ಅಂದ್ರೆ ಶಾಸ್ತ್ರ ಅಧ್ಯಯನ ಮಾಡ್ತಾನೆ ಅಲ್ವಾ, ಜ್ಞಾನ ವಿತರಣೆ ಮಾಡ್ತಾನೆ ಅಲ್ವಾ. ಇದೆಲ್ಲ ರಿಯಲ್ ಬ್ರಾಹ್ಮಣಿಕಲ್ ಕ್ವಾಲಿಟೀಸ್ ಅಂದ್ರೆ ಇದು. ಸೊ ಅದಕ್ಕೆ ಫಿಟ್ ಆಗೋದು ಓನ್ಲಿ ಡಿವೋಟೀಸ್ ಇವತ್ತಿನ ಕಾಲದಲ್ಲಿ. ಅವರ್ ಸೋಕಾಲ್ಡ್ ಬ್ರಾಹ್ಮಿನ್ಸ್ ಎಲ್ಲ ಅಮೆರಿಕಾಗ ಹೋಗಿದ್ದಾರೆ ಅಷ್ಟೇ, ಅಲ್ಲೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಷ್ಟೇ, ಮಟೀರಿಯಲಿಸ್ಟಿಕ್ ಸಿವಿಲೈಸೇಷನ್ ಆಗೋಗಿದೆ. ಬಿಕಾಸ್ ಕಲಿಯುಗದಲ್ಲಿ ಆತರ ಎಲ್ಲ ಹೋಗ್ಬಿಡುತ್ತೆ. ಜಾತಿ ಏನಿದೆ ಇವಾಗ ಎಲ್ಲ ಕಲವು ಶೂದ್ರ ಸಂಭವ ಅಷ್ಟೇ. ಅದಕ್ಕೆ ಜಾತಿ ಲೆಕ್ಕ ಇಲ್ಲ ಇವತ್ತು. ಅದಕ್ಕೆ ಗುಣಕರ್ಮ ವಿಭಾಗ ಕೃಷ್ಣ ಕ್ಲಿಯರ್ ಆಗಿ ಹೇಳಿದ್ದಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗ. ಗುಣಕರ್ಮ ತಕ್ಕಂಗೆ ಅವನು ಯಾರು ಅಂತ ಡಿಸೈಡ್ ಮಾಡ್ಬೇಕಷ್ಟೆ, ಜಾತಿಯಿಂದ ನೋಡಕ್ಕಾಗಲ್ಲ. ನಮ್ಮ ತಾತ ಮುತ್ತಾತ ಯಾರೋ ಬ್ರಾಹ್ಮಣ ಆಗಿದ್ದಾನೆ, ನಾನು ಬ್ರಾಹ್ಮಣ ಅನ್ಕೊಳಕ್ ಆಗಲ್ಲ. ನನ್ ಗುಣ ಏನು, ನನ್ ಕರ್ಮ ಏನು? ನಾನ್ ಮಾಡ್ತಾ ಇರೋದು ಶೂದ್ರ ಕೆಲ್ಸ, ಯಾರೋ ಕೆಳಗಡೆ ಕೆಲ್ಸ ಮಾಡ್ತಾ ಇರೋದು ನಾನು. ನನ್ ಗುಣ ಏನು? ತಮೋ ಗುಣ. ಮತ್ ನಾನ್ ಹೆಂಗ್ ಬ್ರಾಹ್ಮಣ ಅನ್ಸ್ಕೋತೀನಿ ನಾನು? ಅಲ್ಲ, ಬ್ರಾಹ್ಮಣ ಅಲ್ಲ. ಅವನ್ ಬರೀ ಬ್ರಹ್ಮ ಬಂಧು ಅಂದ್ರೆ ಅವ್ರ ಫ್ಯಾಮಿಲಿ ಯಾರೋ ಇದಾರೆ, ಅವ್ರ ಬಂಧು ನಾನಷ್ಟೇ. ಆದ್ರೆ ಕೃಷ್ಣ ಪ್ರಜ್ಞೆಗ್ ಬಂದ್ರೆ, ಕೃಷ್ಣ ಪ್ರಜ್ಞೆದಲ್ಲಿರೋಂಥ ವ್ಯಕ್ತಿ ಗುಣತೀತ ಅಲ್ವಾ, 3 ಗುಣ ದಾಟಿರುವಂತ ವ್ಯಕ್ತಿ ಅವ್ರು.
ಹಾಗಾಗಿ ಅವ್ನ್ ಯಾವುದೇ ಕೆಲಸ ಮಾಡ್ಕೊಳ್ಳಿ, ಅದೇನು ಇರ್ರೆಸ್ಪೆಕ್ಟಿವ್, ಅದು ಲೆಕ್ಕಕ್ಕಿಲ್ಲ. ಕೃಷ್ಣ ಪ್ರಜ್ಞದಲ್ಲಿ ಇಲ್ಲರ ವ್ಯಕ್ತಿಗಳಿಗೆ ಇದೆಲ್ಲ ಅನ್ವಯಿಸುತ್ತೆ. ಗುಣಕರ್ಮ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಅವನು 3 ಗುಣ ದಾಟಿ ಬಂದಿರ ಅಂತ ವ್ಯಕ್ತಿ, ಅವನು ಎಷ್ಟೇ ಪಾಪಿ ಪುರುಷ ಆಗಿರ್ಬೋದು, ಎಷ್ಟೇ ದೊಡ್ಡ ಪಾಪಿ ಪುರುಷ ಆಗಿರ್ಬೋದು, ಆದ್ರೂ ಕೃಷ್ಣ ಏನಂತಾನೆ? ಸಾಧು ಅಂತಾನೆ. ಸಾಧು ಅಂತಾನೆ. ಅವನನ್ನ ಯಾರು ಖಂಡಿಸಂಗಿಲ್ಲ, ಅವ್ನ್ ಪಾಪಿ ಪುರುಷ ಅನ್ನಂಗೇ ಇಲ್ಲ. ಜಗಾಯಿ ಮದಯ ಅದೇ ದೊಡ್ಡ ಉದಾಹರಣೆ ಚೈತನ್ಯ ಲೀಲದಲ್ಲಿ. ಬ್ರಾಹ್ಮಣರವರು ಹುಟ್ಟದಾಗಿಂದ ಜಾತಿಯಿಂದ ಬ್ರಾಹ್ಮಣರವರು, ಆದ್ರೆ ಅವ್ರು ಯಾವ್ದು ಮಾಡ್ದರ ಪಾಪನೇ ಇಲ್ಲ ಪ್ರಪಂಚದಲ್ಲಿ. ಮಾಡ್ದರ ಪಾಪನೇ ಇಲ್ಲ. ಹೆಣ್ಣನ್ನ ಹಾಳು ಮಾಡೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ದರೋಡೆ ಮಾಡೋದಾಗಿರ್ಬೋದು, ಕೊಲೆ ಎಲ್ಲಾನು ಮಾಡ್ತಿದ್ರು. ಅಂತ ವ್ಯಕ್ತಿಗಳನ್ನ ಉದ್ಧರಿಸಿರೋದು ಯಾರಪ್ಪ ಅಂದ್ರೆ ನಿತ್ಯಾನಂದ ಪ್ರಭು. ಬಟ್ ಒಂದ್ಸರಿ ಅವರು ಶರಣಾಗತಿ ಹೊಂದ ಮೇಲೆ ಚೈತನ್ಯ ಮಹಾಪ್ರಭು ಕೂಡ ಹೇಳಿದ್ರು, ಇವ್ರದ್ದು ಹಳೆ ಜೀವನದ ಲೆಕ್ಕ ಏನೂ ಇಲ್ಲ. ಒಂದ್ಸರಿ ಸರೆಂಡರ್ ಆದ್ರ ಕೃಷ್ಣನಿಗೆ ಅವ್ರದ್ದು ಎಲ್ಲಾ ಪಾಪಗಳು ಹೋದಂಗೆ, ಎಲ್ಲಾ ಪಾಪದ ಫೈಲು ಸುಟ್ಟಾಕ್ದಂಗೆ. ಅದು ಓನ್ಲಿ ಕೃಷ್ಣನ್ ಸರೆಂಡರ್ ಆಗಿರೋರು ಮಾತ್ರ, ನಾಟ್ ಫಾರ್ ಎನಿ ಅದರ್ ಸರೆಂಡರ್. ಶರಣಾಗತಿ ಅಂದ್ರೆ ಓನ್ಲಿ ಕೃಷ್ಣನಿಗೆ ಇರೋದು ಪ್ರಪಂಚದಲ್ಲಿ. ಯಾರಿಗೂ ಶರಣಾಗತಿ ಅನ್ನಕ್ಕಾಗಲ್ಲ. ಬೇರೆ ಎಲ್ಲಾರ ಜೊತೆನೂ ವ್ಯವಹಾರ ಮಾತ್ರನೇ ಇರೋದು. ಜನರು ಯಾರು ಶರಣಾಗಲ್ಲ. ಗಣೇಶನಿಗೇನು ಶರಣಾಗಲ್ಲ, ಶಿವನಿಗೇನು ಶರಣಾಗಲ್ಲ. ಇವರು ಏನ್ ಬೇಕೋ ಅವ್ರು ತಗೋತಾರಷ್ಟೇ. ವರಗಳು ಪೂಜೆಗಳು ಮಾಡ್ಕೊಂಡು ಅವರಿಗೆ ಸಂತೃಪ್ತಿ ಪಡಿಸ್ಕೊಂಡು ಅವ್ರಿಗೆ ಏನ್ ಬೇಕೋ ವರಗಳನ್ನ ಪಡ್ಕೋತಾ ಇರ್ತಾರೆ. ಅದಕ್ಕೆ ಏನಂತಾರೆ ಪ್ರಹ್ಲಾದ್ ಮಹಾರಾಜರು ಕ್ಲಿಯರ್ ಆಗಿ, ಅದೊಂದು ವ್ಯವಹಾರ ಅಂತ. ನಾನು ನಿಂಗೇನೋ ಒಂದ್ ಕೊಡ್ತೀನಿ, ಪೂಜೆ ಮಾಡ್ತೀನಿ, ನೀನ್ ನನ್ಗೆ ಏನಾರು ಒಂದ್ ಕೊಡ್ಬೇಕು. ನಂಗೆ ಏನೂ ಬೇಡ, ನೀನ್ ಕೇವಲ ನಿನ್ ಭಕ್ತಿ ಬೇಕು ಅಂತ ಕೇಳ್ತಾರ ಜನರು. ಕೇವಲ ನಿನ್ ಭಕ್ತಿ ಸಾಕು ಅಂತಾರ? ಹಂಗ ಹೇಳಲ್ಲ ಅವ್ರು. ನನಗೇನೋ ಬೇಕು, ಕೋರಿಕೆ ಇದೆ, ನನ್ ಕೋರಿಕೆ ಈಡೇರಿಸು ನೀನು, ಡಿಮ್ಯಾಂಡ್ಸ್ ಅಲ್ವಾ? ಸೊ ಶರಣಾಗತಿ ಅಂದ್ರೆ ಓನ್ಲಿ ಕೃಷ್ಣನಿಗೆ. ಹೌದಾ? ಇಲ್ಲಿ ನಾವು ಇನ್ನು ನೋಡಿದ್ವಿ ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಈ ಎಲ್ಲಾ ಗುಣಗಳನ್ನು ಸೃಷ್ಟಿಸಿದವನು ನಾನೇ. ಕೀರ್ತಿ, ಯಶಸ್ಸು. ಯಶಸ್ಸಂದ್ರೆ ಏನರ್ಥ? ತುಂಬಾ ಹೆಸರುವಾಸಿ. ಹೌದಾ? ಸೊ ಯಶಸ್ಸಂದ್ರೆ ಏನು ಅಂತೀರಿ ನೋಡಿ. ಯಶಸ್ಸು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಯಶಸ್ಸು ಇರಬೇಕು. ಮನುಷ್ಯನಿಗೆ ಮಹಾಭಕ್ತನೆಂದು ಹೆಸರು ಬಂದಾಗ ಅದೇ ಯಶ ಎಂದು ಅವರು ಹೇಳಿದರು. ಗ್ರೇಟ್ ಡಿವೋಟಿ ಆಗ್ಬೇಕು ನಾವು, ಅದೇ ನಮ್ಗೆ ಕೋರಿಕೆ ಇರಬೇಕು. ಒಂದು ಗ್ರೇಟ್ ಡಿವೋಟಿ ಆದ್ರೆ ಅದು ನಿಜವಾದ ಯಶಸ್ಸು ಅಂದ್ರೆ ಅದಂತೆ. ಅದು ನಿಜವಾದ ಹೆಸರು, ಅದು ನಿಜವಾದ ಕೀರ್ತಿ. ಕೃಷ್ಣ ಪ್ರಜ್ಞೆಯಲ್ಲಿ ಶ್ರೇಷ್ಠ ಮನುಷ್ಯನಾಗಿ ಅದು ತಿಳಿದಾಗ ಅವನು ನಿಜವಾಗಿ ಕೀರ್ತಿವಂತ. ಇಂತಹ ಕೀರ್ತಿ ಇಲ್ಲದವನದ್ದು ಅಪಕೀರ್ತಿ. ಆಯ್ತಾ? ಭೌತಿಕವಾಗಿ ಎಷ್ಟೇ ಹೆಸರು ಪಡ್ಕೊಂಡಿದ್ರು ಅವ್ನ್ ಕೃಷ್ಣನ್ ಲೆಕ್ಕಕ್ಕೆ ಇಲ್ಲ ಅಂದ್ರೆ, ಕೃಷ್ಣನ್ ಕಣ್ಣಿಗೆ ಅವ್ನ್ ಗ್ರೇಟ್ ಅಂತ ಯಾರು ಕರೀತಾರೆ? ನಮ್ ಕೃಷ್ಣ ಕಾನ್ಶಿಯಸ್ ಡಿವೋಟೀಸ್ ಭೌತಿಕವಾಗಿ ಏನೇ ಇರ್ಬೋದು, ಅವ್ರ ಕರ್ಮ ತಕ್ಕಂಗೆ ಅವ್ರು ಗಳಿಸ್ತಾರೆ ಅಲ್ವಾ? ಹೆಸರೋ, ದುಡ್ಡೋ, ಮನೆನೋ, ಮಠನೋ, ಆಸ್ತಿನೋ, ಪಾಸ್ತಿನೋ. ಬಟ್ ಕೃಷ್ಣನ್ ಕಣ್ಣಲ್ಲಿ ಅವ್ನ್ ಕಾಣಿಸ್ಕೊತಾ ಇದ್ದಾನೆ ಅಂದ್ರೆ ಅವನು ತುಂಬಾ ಗ್ರೇಟ್ ವ್ಯಕ್ತಿ. ಅವನಷ್ಟು ಗ್ರೇಟ್ ಮತ್ತೆ ಯಾರು ಇಲ್ಲ. ಅದು ಭಗವಂತನ ನಿರ್ಣಯ. ಭಗವಂತನ ಅನಿಸಿಕೆ ಮುಖ್ಯನಾ, ನಮ್ ಲೋಕದ ಜನರದ ಮಾತು ಮುಖ್ಯನಾ? ಅಲ್ವಾ? ನೋಡಿ, ಇತರ ಲೋಕಗಳಲ್ಲಿಯೂ ವಿವಿಧ ಸ್ವರೂಪಗಳ ಮನುಷ್ಯರಿದ್ದಾರೆ. ಈ ಗುಣಗಳು ಅಲ್ಲಿಯೂ ಇವೆ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಅಪೇಕ್ಷಿಸುವವನಿಗಾಗಿ ಕೃಷ್ಣನು ಈ ಎಲ್ಲಾ ಗುಣಗಳನ್ನು ಸೃಷ್ಟಿಸುತ್ತಾನೆ. ಆದರೆ ವ್ಯಕ್ತಿಯು ಅವುಗಳನ್ನು ತನ್ನೊಳಗಿನಿಂದಲೇ ಬೆಳೆಸಿಕೊಳ್ಳುತ್ತಾನೆ. ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಪರಮಪ್ರಭುವೇ ವ್ಯವಸ್ಥೆ ಮಾಡಿದಂತೆ ಎಲ್ಲಾ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಅದು ನಿಜ. ಡಿವೋಟಿ ಆದ್ಮೇಲೆ ನಾವು ನಮ್ಮಲ್ಲಿ ಎಲ್ಲಾ ಒಳ್ಳೆ ಲಕ್ಷಣಗಳು ಬರುತ್ತೆ, ನಮ್ಮಲ್ಲಿ ಎಲ್ಲಾ ಸಹನತೆನೂ ಬರುತ್ತೆ, ನಮ್ಮಲ್ಲಿ ಕೋಪ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗ್ಬಿಡುತ್ತೆ. ಹೌದಾ? ಒಳ್ಳೆ ಜವಾಬ್ದಾರಿ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಡಿವೋಟಿ ಆದ್ರೆ. ಡಿವೋಟಿ ಭಕ್ತ ಆಗ್ದೇನೆ ಅವನು ಒಳ್ಳೆ ಗುಣಗಳು ನನ್ನಲ್ಲಿ ಇದೆ ಅಂತ ಅವ್ನು ಸುಮ್ನೆ ಹೇಳ್ಕೋಬೇಕಷ್ಟೆ.
ಒಂದ್ ಬೋರ್ಡ್ ಇಟ್ಕೊಂಡು ತಿರುಗ್ಬೇಕಷ್ಟೇ ಅಲ್ವಾ. ಬಟ್ ಒಳಗಿಂದ ಅವನಲ್ಲಿ ಬದಲಾವಣೆ ಅನ್ನೋದಾಗುತ್ತೆ ಭಕ್ತ ಆದ್ಮೇಲೆ, ಕೃಷ್ಣನ್ ಶರಣ ಹೊಂದ್ಮೇಲೆ ಕೃಷ್ಣನಲ್ಲಿರೋ ಎಲ್ಲಾ ಗುಣಗಳು ನಮಗ್ ಬರುತ್ತೆ. ಬಿಕಾಸ್ ಯಾವಾಗ ನಾವು ಕೃಷ್ಣನ್ ಸಾಂಗತ್ಯ ಪಡ್ಕೋತಾ ಇದೀವಲ್ವಾ, ಸೊ ಕೃಷ್ಣನ್ ಗುಣಗಳು ನಮ್ಮಲ್ಲಿ ಬರುತ್ತೆ. ಭಗವಂತಂದಿರೋದೆಲ್ಲ ಬೆಸ್ಟ್ ಗುಣಗಳು ನಮ್ಮಲ್ಲಿ ಬರುತ್ತೆ. ಆಯ್ತಾ? ಇದಕ್ಕೆ ಎಷ್ಟೆಲ್ಲ ನಮ್ ಶಾಸ್ತ್ರದ ಉದಾಹರಣೆ ಇದೆ ಅಲ್ವಾ. ಭರತ್ ಮಹಾರಾಜರಿಗೆ ಒಂದು ಕಾಳಿ ದೇವಿ ಮುಂದೆ ಬಲಿ ಕೊಡೋದಿಕ್ಕೆ ಕರ್ಕೊಂಡು ಹೋಗ್ತಾರೆ ಜನರು. ಕಾಳಿಕಾ ದೇವಿ ಹೊರಗಡೆ ಬಂದ್ಬಿಟ್ಟು ಆ ಎಲ್ಲಾ ವ್ಯಕ್ತಿಗಳನ್ನ ಸಂಹಾರ ಮಾಡಿ ಆ ಭರತ್ ಮಹಾರಾಜನ ಬಿಡುಗಡೆ ಮಾಡ್ತಾರೆ. ಇನ್ನಂತ ಶುದ್ಧ ಭಕ್ತನಿಗೆ ಕರ್ಕೊಂಡ್ ಬಂದಿದ್ದಾರೆ ನನ್ನ ಭಕ್ತರು ಎಲ್ಲ ಮುಟ್ಟಾಳ್ರು ಇವರು ಅಂತ ಬೈದ್ಬಿಟ್ಟು ಅವ್ರನ್ನೆಲ್ಲರೂ ಕೊಲೆ ಮಾಡ್ತಾರೆ. ಈಗ ದೇವತೆಗಳಿಗೂ ಗೊತ್ತು ಶುದ್ಧ ಭಕ್ತರು ಅಂದ್ರೆ ತುಂಬಾ ಅಪರೂಪ, ಎಲ್ಲೂ ಸಿಗಲ್ಲ ಅವರು, ಎಲ್ಲೆಲ್ಲೂ ಇಲ್ಲ ಅಲ್ಲಿ ಭೂಮಿ ಮೇಲೆ. ಸರ್ಪ್ಲಸ್ ಆಗೇನೂ ಇಲ್ಲ, ಕೊಳಿತಿಲ್ಲ, ತುಂಬಾ ಕೆಲವ್ರು ಮಾತ್ರ ಇರೋದು ಅಲ್ವಾ. ಸೊ ಅಂತ ವ್ಯಕ್ತಿಗಳ ಕೃಷ್ಣ ಏನಂತಾನೆ, ಎಲ್ಲಾ ಒಳ್ಳೆ ಗುಣಗಳು ಈಸಿಯಾಗಿ ಬೆಳೆಸ್ಕೊತಾನೆ. ಅಂಡ್ ಇದೆಲ್ಲ ಗುಣಗಳಿಗೆ ಮೂಲ ಯಾರು? ಕೃಷ್ಣ. ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಎಲ್ಲದಕ್ಕೂ ಮೂಲ ಕೃಷ್ಣನೇ. ಕೃಷ್ಣನಲ್ಲಿ ಏನಿಲ್ವೋ ಅದು ಹೊರಗಡೆ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಅವನಲ್ಲಿ ಇರೋದಿಕ್ಕೆ ನಮ್ಮಲ್ಲಿರೋದು, ಅವನಲ್ಲೆಲ್ಲ ಇರೋದಿಕ್ಕೆ ಈ ಪ್ರಪಂಚದಲ್ಲಿ ಇರೋದು. ಮೋಸ ಆಗಿರ್ಬೋದು, ಸರಿ ಇರ್ಬೋದು, ಪ್ಲಸ್ ಮೈನಸ್ ಯಾವ್ದೇ ಪಾಸಿಟಿವ್ ನೆಗೆಟಿವ್ ಎಲ್ಲಾ ಗುಣಗಳು ಕೃಷ್ಣನಲ್ಲಿ ಇದೆ. ಅದಕ್ಕೆ ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋದು. ಸೊ ಎಲ್ಲದಕ್ಕೂ ಕಾರಣ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಹೋಗೋಣ, ಇದೇ ದೊಡ್ಡ ಕ್ಲಾಸ್ ಆಗೋಯ್ತು. ನೆಕ್ಸ್ಟ್ 6ನೇ ಶ್ಲೋಕ ಹೋಗೋಣ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಮಾನ ಸಾಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಅನುವಾದ ಓದಿ, ಪಟ್ಟಂತ ಓದಿ. ಬೇಗ ಮುಗಿಸ್ಬಿಡ್ತೀನಿ. ಅನ್ನೋದರ 4 ಶ್ಲೋಕಸ್. ಹೌದಾ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಓದಿ. ಅನುವಾದ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಮತ್ತು ಮನುಕುಲದ ಮೂಲ ಜನಕರು ಎಲ್ಲರೂ ನನ್ನಿಂದ ಬರುತ್ತಾರೆ, ನನ್ನ ಮನಸ್ಸಿನಿಂದ ಹುಟ್ಟುತ್ತಾರೆ. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನವರೇ. ಹರೇ ಕೃಷ್ಣ. ಎಸ್ ಮಾತಾಜಿ, ಧನ್ಯವಾದ. ಇಲ್ಲಿ ನೋಡಿ 7 ಸಪ್ತರ್ಷಿ ಬಗ್ಗೆ ಹೇಳ್ತಿರೋದು. 7 ಸಪ್ತರ್ಷಿಗಳು, 4 ಮಹರ್ಷಿಗಳು ಯಾರಪ್ಪ ಅಂದ್ರೆ ಸನತ್ ಕುಮಾರ್, ಸನಕ, ಸನಾತನ, ಸನಂದ, ಸನತ್ ಕುಮಾರ್. ಓಕೆನಾ? ಈ 4 ಮಹರ್ಷಿಗಳು, ಸಪ್ತ ಋಷಿಗಳು, 4 ಮಹರ್ಷಿಗಳು. ಎಷ್ಟಾಯ್ತು ಅಲ್ಲಿಗೆ ಲೆಕ್ಕ ಹಾಕಿ? ಸಪ್ತ ಪ್ಲಸ್ 4 7 ಪ್ಲಸ್ 4 ಎಷ್ಟು? 11 ಆಯ್ತಾ? ಪ್ಲಸ್ ಎಷ್ಟು ಮನುಗಳು? ಮನು ಎಷ್ಟು ಜನ ಇದ್ದಾರೆ? 14 ಮನು, 14 ಮನುಸ್ ಆಯ್ತಾ? 14 ಮನು ಸೇರಿಸಿದ್ರೆ ಎಷ್ಟಾಯ್ತು ಅಲ್ಲಿಗೆ? 25 ಆಯ್ತಾ? 25 ಕರೆಕ್ಟಾ? ಎಲ್ರಿಗೂ ಗೊತ್ತಾಗ್ತಿದೆಯಲ್ವಾ? ಸಪ್ತ ಋಷಿಗಳು, 4 ಮಹರ್ಷಿಗಳು ಪ್ಲಸ್ 14 ಮನುಗಳು. ಮನ್ವಂತರ ಅಂತೀವಲ್ವಾ ನಾವು. ಮನ್ವಂತರ ಅಂದ್ರೆ ಮನುವಿಂದ ಬರ್ತಾ ಇರೋದು, ಮನು. ಓಕೆ, ಈ 25 ಮಂದಿ ಪ್ರಜಾಪತಿಗಳ ಸಂತಾನರು. ಎಲ್ಲಾ ಜೀವಿರಾಶಿಗಳು ನಾವೆಲ್ಲ ಯಾರಿಂದ ಹುಟ್ಟಿರೋದು? ಈ ವ್ಯಕ್ತಿಗಳಿಂದ ನಾವೆಲ್ಲ ಹುಟ್ಟಿರೋದು, ಪ್ರಜಾಪತಿಗಳ ಸಂತಾನರು. ಓಕೆ, ಸೊ ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತೆಗಳ ಲೆಕ್ಕದ 1000 ವರ್ಷಗಳ ಕಾಲ ತಪಸ್ಸು ಮಾಡಿದೆ. ಅನಂತರ ಬ್ರಹ್ಮನಿಂದ ಸನಕ, ಸನಾತನ, ಸನಂದ, ಸನತ್ಕುಮಾರರು ಬಂದರು. ಅನಂತರ ರುದ್ರ, ಅನಂತರ ಸಪ್ತ ಋಷಿಗಳು. ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು, ಕ್ಷತ್ರಿಯರು ದೇವೋತ್ತಮ ಪರಮಪುರುಷರ ಶಕ್ತಿಯಿಂದ ಹುಟ್ಟಿದರು. ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು, ಕೃಷ್ಣನನ್ನು ಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ. ಓಕೆನಾ? ನೆಕ್ಸ್ಟ್ ಲೋಕ ಹೋಗೋಣ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಅನುವಾದ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ.
ಹೌದಾ? ಭಗವಂತನ ಬಗ್ಗೆ ನಾವು ಸಾಕಷ್ಟು ವಿವರವಾಗಿ ಅರ್ಥ ಮಾಡ್ಕೊಂಡಾಗ ಭಗವಂತನ ಗ್ರೇಟ್ನೆಸ್ ನಮ್ಗೆ ಅರ್ಥ ಆಗತ್ತೆ. ಭಗವಂತನ ದೊಡ್ಡತನ ನಮ್ಗೆ ಅರ್ಥ ಆಗತ್ತೆ. ಭಗವಂತ ಬಂದು 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 ಹೇಳಲ್ಲ, ಹೇ ನೋಡು ನಾನು ದೊಡ್ಡ ವ್ಯಕ್ತಿ, ನಾ ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳಲ್ಲ. ಅವನ್ನೆಲ್ಲ ಈ ಪುಸ್ತಕದಲ್ಲಿ ಇದೆ. ಭಗವದ್ಗೀತೆ ಭಾಗವತಮಲ್ಲಿ ಇದೆ. ಅವ್ನು ಎಷ್ಟು ಗ್ರೇಟ್ ಅಂತ ನಮಗೆ ಕುತೂಹಲ ಇರ್ಬೇಕು ಅವನ ಬಗ್ಗೆ ತಿಳ್ಕೊಳಕ್ಕೆ, ಅಲ್ವಾ? ನಾವು ಶರಣ ಹೊಂದಬೇಕು, ಭಗವಂತ ನಮಗ್ ಶರಣ ಆಗ್ಬೇಕಾಗಿಲ್ಲ, ಅಲ್ವಾ? ಅವ್ನು ನಮಗ್ ಸರ್ವೆಂಟ್ ಆಗ್ಬೇಕಾಗಿಲ್ಲ, ನಾವು ಒಂದ್ ಸರ್ವೆಂಟ್ಸ್, ಅಲ್ವಾ? ನೆಕ್ಸ್ಟ್ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ, ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಮುಖ್ಯವಾದ ಶ್ಲೋಕ. ಇವತ್ತು ನಾಳೆ ಮಾಡ್ಬೋಣ, ಮತ್ ಒಂದ್ ಶ್ಲೋಕ ಮಾಡೋಣ, ನಾಳೆ ರಿಮೈನಿಂಗ್ 3 ಶ್ಲೋಕಸ್ ಮಾಡೋಣ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಶ್ಲೋಕ ಓದ್ತಾರು? ಹರೇ ಕೃಷ್ಣ. ಕೊಡ್ಲ ಮಾತಾಜಿ? ಹಾ ಮಾತಾಜಿ. ಬುಕ್ ಇಲ್ಲ ಅನ್ಸತ್ ಬೇರೆಯವ್ರ ಹತ್ರ ಸಾಮಾನ್ಯ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅನುವಾದ ಓದ್ಲ ಮಾತಾಜಿ? ಹಾ, ಎಸ್ ಮಾತಾಜಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಜೈ. ಅಲ್ವಾ? ಇದು 4 ಶ್ಲೋಕಗಳು, 8, 9, 10 ಅನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್. 10ನೇ ಅಧ್ಯಾಯದಲ್ಲಿ ಬರುತ್ತಿದ್ದು. ಈ 4 ಶ್ಲೋಕಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ ಭಗವದ್ಗೀತೆ ಅರ್ಥ ಮಾಡ್ಕೊಂಡ್ರೆ. ಓಕೆ, ಸೊ ಈ 8, 4, 9, 10, 11 8, 9, 10 ಅನ್ನೊಂದು. ಎಸ್ ಮಾತಾಜಿ, ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು. ಅಹಂ ನಾನು, ಸರ್ವಸ್ಯ ಎಲ್ಲದರ, ಸರ್ವಸ್ಯ ಪ್ರಭುವು ಉತ್ಪತ್ತಿಯ ಮೂಲನು, ಮತ್ತಃ ನನ್ನಿಂದ, ಸರ್ವಂ ಪ್ರತಿಯೊಂದು, ಪ್ರವರ್ತತೆ ವ್ಯಕ್ತವಾಗುತ್ತದೆ, ಇತಿ ಹೀಗೆ, ಮತ್ವ ತಿಳಿದು, ಭಜಂತೆ ಭಕ್ತಿಯುಳ್ಳವರಾಗುತ್ತಾರೆ, ಮಾಂ ನನ್ನಲ್ಲಿ, ಬುಧ ವಿದ್ವಾಂಸರು, ಭಾವ ಸಮನ್ವಿತ ಅತ್ಯಂತ ಗಮನಪೂರ್ವಕವಾಗಿ, ಅಲ್ವಾ? ಸೊ ಇಡೀ ಆಧ್ಯಾತ್ಮಿಕ ಭೌತಿಕ ಜಗತ್ತಿಗೆ ಮೂಲ ಕೃಷ್ಣ, ಸೃಷ್ಟಿಕರ್ತ ಭಗವಂತ ಕೃಷ್ಣ ಅನ್ನೋದನ್ನ ಯಾರು ಅರ್ಥ ಮಾಡ್ಕೋತಾರೋ ಅಂತ ವ್ಯಕ್ತಿಗೆ ಇಡೀ ಏನಂತಾನೆ ಭಗವಂತ, ಎಲ್ಲವನ್ನು ನನ್ನಿಂದ ಹೊರಸೂಸುತ್ತದೆ, ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರ. ಪ್ರಾಜ್ಞರು ಅಂತ ಇದ್ದಾನೆ ಕೃಷ್ಣ ಅಂದ್ರೆ ವಿದ್ವಾಂಸ, ಅಂದ್ರೆ ಸಾಕಷ್ಟು ತಿಳುವಳಿಕೆ ಇರೋದು ಓನ್ಲಿ ಭಕ್ತರಿಗೆ. ಇವ್ರಿಗೆ ವಿದ್ವಾಂಸರು ಅಂತ ಕರೀತಿರೋದು ಭಕ್ತರನ್ನ ಕೃಷ್ಣ. ಯಾಕಂದ್ರೆ ಇಷ್ಟು ನಾಲೆಜ್ ಎಲ್ರಿಗೂ ಇರಲ್ಲ, ಇದು ಕಂಪ್ಲೀಟ್ ನಾಲೆಜ್. ಇದು ಬರೀ ನಾನು, ನನ್ ಜಾಬ್ ಅಪ್ಪ, ನನ್ ಮನೆ ಅಪ್ಪ, ನನ್ ಫ್ಯಾಮಿಲಿ ಅಪ್ಪ, ಇಷ್ಟು ತಿಳ್ಕೊಂಡ್ರೆ ಸಾಕು. ನನ್ಗೇನಂತ, ಅರೆ ಏನಪ್ಪ ನೀನು ಫ್ರಾಗಿನ ಪಾಂಡ್ ಅಂತೀವಲ್ವ, ಫ್ರಾಗಿನವೇ ನಿಂದೇ ಜೀವನ, ಹೊರಗಡೆ ಪ್ರಪಂಚದ ಬಗ್ಗೆ ತಿಳ್ಕೊ ಅಂತೀವಿ ನಾವು. ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಇದೆಲ್ಲ ವಿಷಯ ತಿಳ್ಕೊಬೇಕು ಅಂತ ನಾವೇನಂತೀವಿ, ನ್ಯೂಸ್ ಪೇಪರ್ ಓದ್ತೀವಿ, ಆರ್ಟಿಕಲ್ಸ್ ಓದ್ತೀವಿ, ನ್ಯೂಸ್ ತಿಳ್ಕೊತೀವಿ, ಅವು ಸ್ವಲ್ಪ ಪ್ರಪಂಚದ ಬಗ್ಗೆ ಜ್ಞಾನ ಬಂತು ಅಂತ ಅರ್ಥ. ಅದೇ ಅಷ್ಟು ತಿಳ್ಕೊಂಡ್ರೆ ನಮ್ಗೆಲ್ಲ ತಿಳಿದಂಗ ಅದು ಸಾಕ ಅದು ಪೂರ್ತಿ ಅಲ್ಲ, ಅಲ್ವಾ? ಇನ್ನು ಎಷ್ಟೆಲ್ಲ ಲೋಕಗಳಿದೆ. ಈ ಲೋಕ ಸೃಷ್ಟಿ ಆಗಿರೋ ಮೂಲ ಯಾರು, ಅಲ್ವಾ? ಕಂಪ್ಲೀಟ್ ನಾಲೆಜ್ ಇರ್ಬೇಕು ಒಬ್ಬ ವ್ಯಕ್ತಿಗೆ, ಅಲ್ವಾ? ಎಲ್ಲಿಂದ ಬರ್ತಾ ಇದೆ ಈ ಪ್ರಪಂಚ ಸೃಷ್ಟಿ, ಅಲ್ವಾ? ಗಾಳಿ ಬೆಳಕು ನಮ್ಗೆ ಯಾರು ಕೊಡ್ತಿಯಾರೆ, ಎಲ್ಲಿಂದ ಬರ್ತಿದೆ? ಎಲ್ಲದಕ್ಕೂ ಒಂದ್ ಯಾಕೆ ಏನು ಅನ್ನೋದು ಪ್ರಶ್ನೆ ಮಾಡೋದ್ ನಾವು ಅರ್ಥ ತಿಳ್ಕೊಬೇಕು. ಸೈಂಟಿಫಿಕ್ ಅಪ್ರೋಚ್ ಅಂದ್ರೆ ಅದೇ. ಅದಕ್ಕೆ ಕೃಷ್ಣ ಕಾನ್ಶಿಯಸ್ನೆಸ್ ಇದು ಬ್ಲೈಂಡ್ ಬಿಲೀಫ್ ಅಲ್ಲ, ಇದು ಸೈನ್ಸ್. ಇದು ಈಗ ಎಲ್ಲದಕ್ಕೂ ಹಿನ್ನೆಲೆ ಇದೆ, ಒಂದು ಕಾರಣ ಇದೆ. ಯಾಕೆ ಏನು ಎಲ್ಲಿಂದ ಬಂತು ಅಂತ ನೋಡಿ, ಪ್ರತಿಯೊಂದಕ್ಕೂ ಒಂದು ಲಾಜಿಕ್ ಇದೆ. ಸುಮ್ನೆ ಏನು ಮೂಢನಂಬಿಕೆ ಅಲ್ಲ ಇದು. ನಂಗೆ ಇಷ್ಟಪ್ಪ ಕೃಷ್ಣ, ಅದಕ್ಕೆ ನಾ ಪೂಜಿಸ್ತೀನಿ. ಯಾಕಿಷ್ಟ? ಯಾಕೆ ಕೃಷ್ಣನೇ? ಯಾಕೆ ಭಗವದ್ಗೀತೆನೆ? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕ ತಸ್ಯ ದೇವಸ್ಯ ಸೇವ. ಗೀತಾ ಮಹಾತ್ಮ್ಯ. ಏಕೋ
ಮಂತ್ರ ತಸ್ಯಾಯಿನ ಅಲ್ವಾ, ಒಂದೇ ಭಗವದ್ಗೀತೆ ಒಂದು ಶಾಸ್ತ್ರ ಸಾಕು, ಇಡೀ ಇಡೀ ಪ್ರಪಂಚದ ಬಗ್ಗೆ ನಮ್ಗೆ ಜ್ಞಾನ ಸಿಗತ್ತೆ. ಹಾಗಾಗಿ ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತಿಗೆ ಮೂಲ ನಾನಿ ಅಂತ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ ನೋಡಿ, ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು, ನಾರಾಯಣನಿಂದ ಪ್ರಜಾಪತಿಗಳು ಸಹ ಹುಟ್ಟಿದರು, ನಾರಾಯಣದಿಂದ ಇಂದ್ರನು ಹುಟ್ಟಿದನು, ನಾರಾಯಣದಿಂದ ಅಷ್ಟವಸುಗಳು ಹುಟ್ಟಿದರು, ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟಿದರು, ನಾರಾಯಣನಿಂದ ಆದಿತ್ಯರು ಹುಟ್ಟಿದರು. ಸೊ ಈ ನಾರಾಯಣನು ಯಾರು? ಕೃಷ್ಣನ ವಿಸ್ತರಣೆ. ಹೌದಾ? ಮಹಾವಿಷ್ಣು ಅಂತ ನಾವೇನ್ ಕರಿತೀವೋ, ಮಹಾವಿಷ್ಣು ಬಂದಿರೋದು ಆ ಚತುರ್ವ್ಯೂಹ ಇಂದ ಅಲ್ವಾ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವ್ರು ಈ 4 ಚತುರ್ವ್ಯೂಹ ಬರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಕೃಷ್ಣನಿಂದ ಬರೋದು ಹೊರಗಡೆ. ಸೊ ಕೃಷ್ಣನ ವಿಸ್ತರಣೆ. ಓಕೆನಾ? ಬ್ರಹ್ಮಣ್ಯೋ ದೇವಕಿ ಪುತ್ರ, ದೇವಕಿಯ ಮಗನಾದ ಕೃಷ್ಣನು ಪುರುಷೋತ್ತಮನು. ಮತ್ತೆ ಹೀಗೆ ಹೇಳಿದ್ದೆ, ಏಕೋ ವೈ ನಾರಾಯಣ ಅಸಿ ನ ಬ್ರಾಹ್ಮಣ ಈಶಾನೋ ನಾಪೋ ನಾಗ್ನಿ ಸಮೋ ನಾಮಿ ದ್ಯಾವ ಪೃಥ್ವಿ ನ ನಕ್ಷತ್ರಾಣಿನ ಸೂರ್ಯ. ಸೃಷ್ಟಿಯ ಪ್ರಾರಂಭದಲ್ಲಿ ಪರಮ ಪುರುಷನಾದ ನಾರಾಯಣನೊಬ್ಬನೇ ಇದ್ದನು. ಬ್ರಹ್ಮ ಇರಲಿಲ್ಲ, ಶಿವನಿರಲಿಲ್ಲ, ನೀರು ಇರಲಿಲ್ಲ, ಅಗ್ನಿ ಇರಲಿಲ್ಲ, ಚಂದ್ರ ಇರಲಿಲ್ಲ, ಆಕಾಶದಲ್ಲಿ ನಕ್ಷತ್ರಗಳಿರಲಿಲ್ಲ, ಸೂರ್ಯ ಕೂಡ ಇರಲಿಲ್ಲ, ಸೂರ್ಯನಿರಲಿಲ್ಲ. ಇದು ಮಹಾ ಉಪನಿಷತ್ತು 1ರಲ್ಲಿ ಹೇಳಿದರು. ಮಹಾ ಉಪನಿಷತ್ತಿನಲ್ಲಿ ಶಿವನು ಪರಮ ಪ್ರಭುವಿನ ಹಣೆಯಿಂದ ಹುಟ್ಟಿದ ಎಂದು ಹೇಳಿದೆ. ಹೀಗೆ ವೇದಗಳು ನಾವು ಪೂಜಿಸಬೇಕಾದದ್ದು ಬ್ರಹ್ಮ ಮತ್ತು ಶಿವರನ್ನು ಸೃಷ್ಟಿ ಮಾಡಿದ ಪರಮ ಪ್ರಭುವನ್ನು ಎಂದು ಹೇಳುತ್ತದೆ. ಓಕೆನಾ? ಇವನ್ನೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಪೂಜಿಸ್ಬೇಕು. ಆಯ್ತಾ? ಭಗವಂತನ ಒಂದು ಕೆಳಗಡೆ ಇರೋಂಥ ವ್ಯಕ್ತಿಗಳಲ್ಲ. ಹೌದಾ? ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮನು ಹುಟ್ಟಿದನು, ಅವನಿಂದ ಶಿವನು ಹುಟ್ಟಿದನು. ಶ್ರೀಕೃಷ್ಣನು ಎಲ್ಲಾ ತಲೆಮಾರುಗಳ ಮೂಲ, ಅವನನ್ನು ಎಲ್ಲದರ ಅತ್ಯಂತ ಸಮರ್ಥ ಕಾರಣನು ಎಂದು ಕರೆಯುತ್ತಾರೆ. ಆತನು ಎಲ್ಲವೂ ನನ್ನಿಂದ ಹುಟ್ಟಿರುವುದರಿಂದ ನಾನು ಎಲ್ಲದರ ಮೂಲ ಕಾರಣವು. ಹೌದಾ? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿ ಗೋವಿಂದ ಸರ್ವ ಕಾರಣ ಅಲ್ವಾ. ಸರ್ವ ಕಾರಣ ಎಲ್ಲದಕ್ಕೂ ಮೂಲ ಕೃಷ್ಣ, ಒರಿಜಿನ್. ಕೃಷ್ಣನನ್ನು ಬಿಟ್ಟರೆ ಪರಮ ನಿಯಂತ್ರಕನು ಯಾರೂ ಇಲ್ಲ. ಈ ರೀತಿಯಲ್ಲಿ ಒಬ್ಬ ಅಧಿಕೃತ ಗುರುವಿನಿಂದ ವೈದಿಕ ಸಾಹಿತ್ಯದ ಉಲ್ಲೇಖಗಳೊಡನೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವವನು ತನ್ನ ಶಕ್ತಿಯನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿ ನಿಜವಾದ ವಿದ್ವಾಂಸನಾಗುತ್ತಾನೆ. ಅವನೊಡನೆ ಹೋಲಿಸಿದಾಗ ಕೃಷ್ಣನನ್ನು ಸರಿಯಾಗಿ ತಿಳಿಯದ ಉಳಿದವರೆಲ್ಲ ಮೂರ್ಖರು. ಮೂರ್ಖನು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾನೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಮೂರ್ಖರಿಂದ ದಿಗ್ಭ್ರಾಂತನಾಗಬಾರದು. ಭಗವದ್ಗೀತೆಯ ಅಧಿಕೃತವಲ್ಲದ ಎಲ್ಲಾ ವ್ಯಾಖ್ಯಾನಗಳನ್ನು, ಅರ್ಥ ವಿವರಣೆಗಳನ್ನು ಅವನು ದೂರ ಇಡಬೇಕು. ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ಆತನ ಕೃಷ್ಣ ಪ್ರಜ್ಞೆಯಲ್ಲೂ ಮುಂದುವರಿಯಬೇಕು. ಇದು ಇಲ್ಲಿ ಹೇಳ್ತಾ ಇರೋದು ಕೃಷ್ಣ ಆಚಾರ್ಯರು ಅಲ್ವಾ. ದಿಗ್ಭ್ರಾಂತಿಗೆ ನಾವು ಒಳಗಾಗ್ದೇನೆ ಕನ್ಫ್ಯೂಸ್ ಆಗಕ್ ಹೋಗ್ಬಾರ್ದು. ಏನಪ್ಪಾ, ಹೌದೇನಪ್ಪಾ, ಹಂಗ ಏನೂ ಇಲ್ಲ. ಅದು ಪ್ರಶ್ನೆ ಎಲ್ಲ ನಮ್ಗೆ ಶಾಸ್ತ್ರದಲ್ಲಿ ಸಿಗತ್ತೆ ಅಲ್ವಾ. ಶಾಸ್ತ್ರನ ನಾವು ನಂಬೇಕು. ಗುರು ಸಾಧು ಶಾಸ್ತ್ರ. ಗುರು ಯಾರು? ವೈಷ್ಣವ. ವೈಷ್ಣವ ಮಾತ್ರ ಗುರು. ಡಿವೋಟಿ, ಪ್ಯೂರ್ ಡಿವೋಟಿ ಆಫ್ ಕೃಷ್ಣ ಇಸ್ ಅ ರಿಯಲ್ ಗುರು ಅಲ್ವಾ. ನನ್ನ ಪೂಜ್ಸು, ನಾನು ನಿನಗೆ ಮೋಕ್ಷ ಕೊಡ್ತೀನಿ, ನಾನೇ ಭಗವಂತ, ನಾನೇ ಅವತಾರ, ಈ ಮಾತು ಹೇಳೋರಲ್ಲ ಯಾರು ಗುರು ಅಲ್ಲ. ಗುರು ಏನಂತಾರೆ? ನಾನು ಭಗವಂತನ ದಾಸ, ನಾನು ಭಗವಂತ ಏನು ಹೊಡ್ದಿಯಾನೋ ಅದನ್ನೇ ನಾನು ಜಸ್ಟ್ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಅಲ್ವಾ. ಇದು ಗುರು ಹೇಳೋ ಮಾತು. ನಾನು ಕೃಷ್ಣನ ಸೇವಕ ಅಂತ ಹೇಳಿದ್ರೆ ಪ್ರಭುಪಾದ ಏನಾದ್ರು ಅಲ್ಲ ಅಮೆರಿಕದಲ್ಲಿ ಕೇಳ್ತಾ ಇದ್ರು, ಇಂಟರ್ವ್ಯೂ ಮಾಡ್ತಾ ಇದ್ರು, ಏನು ನೀವು ಇಷ್ಟೆಲ್ಲ ನೀವು ಹೇಳ್ತಿದ್ದೀರಾ, ನೀವೇನು ಗಾಡಾ? ಅಲ್ಲ, ಐ ಆಮ್ ಸರ್ವೆಂಟ್ ಆಫ್ ಗಾಡ್ ಅಂತ ಹೇಳ್ತಿದ್ರು. ಅದ್ ಕೇಳಿದ ತಕ್ಷಣ ಇವ್ರಿಗೆಲ್ಲ ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ, ಇಷ್ಟೆಲ್ಲ ಕೊಡ್ತಾ ಇದಾರೆ, ಇಷ್ಟೆಲ್ಲ ಜ್ಞಾನ ಕೊಡ್ತಿದ್ದಾರೆ, ಇಷ್ಟೆಲ್ಲ ಮಾರ್ಗ ತೋರಿಸ್ತಿದ್ದಾರೆ, ಮತ್ ಸರ್ವೆಂಟ್ ಅಂತಾರೆ ಏನ್ ಮತ್ತೆ? ಅಂದ್ರೆ ನೀವೇ ಇಷ್ಟು ಗ್ರೇಟ್ ಅಂದ್ರೆ ಆ ಗಾಡ್ ಇನ್ನ ಎಷ್ಟು ಗ್ರೇಟ್ ಆಗಾರೆ, ನೀವು ಕೃಷ್ಣ ಯಾಕ್ರೆ ಎಷ್ಟು ಗ್ರೇಟ್ ಆಗಾರೆ ಅಂತಿರಲ್ಲ. ಸೊ ಪ್ರಭುಪಾದ ನೋಡೋರಲ್ಲ ಸರೆಂಡರ್ ಆಗದೆ ಇರಕ್ಕೆ ಆಗ್ಲಿಲ್ಲ.
ಅಂದ್ರೆ ಅಷ್ಟು ಪ್ಯೂರಿಟಿ ಅವರಲ್ಲಿ. ಆಚಾರ್ಯ ಅವರು ಆಚಾರ್ಯವಾನ್ ವೇದಂ ಅಂತ ಹೇಳ್ತಾರೆ. ಆಚಾರ್ಯ ಹೇಳೋದು ವೇದ. ಆಚಾರ್ಯ ವಾಕ್ಯ ಅಂದ್ರೆ ಅದನ್ನ ಅವರ ಸ್ಪಷ್ಟತೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತದೆ ಜನಕ್ಕೆ. ಸೊ ಆ ರೀತಿಯಲ್ಲಿ ಕನ್ಫ್ಯೂಷನ್ಗೆ ಏನು ಕಾರಣನೇ ಇಲ್ಲ. ಕೃಷ್ಣನ್ ಶರಣಾಗತಿ ಬಿಟ್ಟು ಬೇರೆ ನಾವ್ ಯಾರಿಗೆ ಶರಣ ಹೊಂದಿದ್ರು ಏನು ಫಲಿತ ಸಿಗಲ್ಲ. ನಮ್ಗೆ ನಿಜವಾದ ಲಾಭದಿಂದ ನಾವೇ ಬಿಟ್ಕೋತೀವಷ್ಟೆ. ಬಟ್ ಕೃಷ್ಣನ್ ಶರಣ ಅಂದ್ರೆ 100% ಲಾಭ ಸಿಗತ್ತೆ ನಮ್ಗೆ ಅಲ್ವಾ. ನಮ್ಗೆ ಇವಾಗ ಇಷ್ಟು ಬೆನಿಫಿಟ್ ಸಿಗತ್ತಪ್ಪ, ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಸಿಗತ್ತೆ ಅಂತ ನಮ್ಗೆ ಬ್ಯಾಂಕ್ ಅವ್ರು ಹೇಳಿದ್ಮೇಲೆ ಅಷ್ಟು ಬೇಕೇ ಬೇಕು ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಅದಕ್ಕಿಂತ ಕಮ್ಮಿ ಕೊಡ್ತೀವ್ರಿ ಅಂದ್ರೆ ನಾವ್ ಒಪ್ಪಲ್ಲ ನಾವು. ನಮ್ದೆಷ್ಟಿದೆ ನಮ್ದು ಕೊಟ್ಬಿಡಿ, ನೀವ್ ಎಷ್ಟು ಪ್ರಾಮಿಸ್ ಮಾಡಿದ್ರೆ ಕೊಡ್ಬೇಕು ನೀವು ಅಂತ ಹೇಳ್ತೀವಲ್ಲ. ಹಂಗೆ ಪೂರ್ತಿ ಬೆನಿಫಿಟ್ ಬೇಕಾ ನಮ್ಗೆ, ಅದು ಕೃಷ್ಣನ್ ಶರಣಾಗತಿನ ಸಾಧ್ಯ. ಮೆಟೀರಿಯಲ್ ಬೆನಿಫಿಟ್ ಸಿಗತ್ತೆ, ಭೌತಿಕದ ಫಲಿತ ಕೊಡ್ತಾನೆ ಕೃಷ್ಣ. ಯಾಕೆ ಕೊಡಲ್ಲ? ಒಂದ್ಸರಿ ನಾವು ಶರಣಾಗದ್ಮೇಲೆ ನಮ್ ಪರಿಸ್ಥಿತಿ ನೋಡ್ಕೊಂಡು ಅವನೇ ಕೊಡ್ತಾನೆ. ನಾವು ದಾರಿ ತಪ್ತಾ ಇಲ್ಲ, ನಾವು ಕಾಲ್ ಜಾರ್ತಾ ಇಲ್ಲ ಅಂದ್ರೆ ಕೃಷ್ಣ ಅದನ್ನ ನೋಡ್ಕೊಂಡು ನಮ್ಗೆ ಕೊಟ್ಟೇ ಕೊಡ್ತಾನೆ. ಬಟ್ ಶುರುದಲ್ಲೇ ಯಾಕೆ ಕೊಡಲ್ಲ? ಇವಾಗ ನನ್ ಮಗ ಚಿಕ್ಕವನಿದ್ದಾಗಲೇ ಅವ್ನ ಪಾಕೆಟ್ ಮನಿ ಕೇಳ್ದ ಅನ್ಕೊಳ್ಳಿ, ಕೊಟ್ಬಿಡ್ತೀವ? 1,000 ರೂಪಾಯಿ ಕೊಡ್ತಾ ಹೋಗ್ತೀನ? ಕೊಟ್ರೆ ಏನಾಗತ್ತೆ? ಅವನಿಗೆ ಗೊತ್ತಿಲ್ಲ ಅದನ್ನ ಹೆಂಗ್ ಬಳಸೋದು ಗೊತ್ತಿಲ್ಲ ಅಲ್ವಾ. ನಾಲೆಜ್ ಇದೆಯಾ, ಜ್ಞಾನ ಇದೆಯಾ ಅವನಿಗೆ? ಇಲ್ಲ. ಅವ್ನ ಫ್ರೆಂಡ್ಸ್ಗೆ ಹೇಳ್ಬೋದು, ಅವನು ದುಡ್ಡು ಬರ್ತಿಲ್ಲ ಹಾಗಾದ್ರೆ ಏನಾರು ಅದು ಕೊಂಡ್ಕೊಳ್ಳೋಣ ಅಂತ ಕೆಟ್ಟ ದಾರಿಗೆ ಹೋಗ್ಬೋದು, ತಪ್ಪು ಕಾರ್ಯಗಳು ಮಾಡ್ಬೋದು, ತಂದೆ ತಾಯಿಯಿಂದ ದೂರ ಆಗ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ದು ದುಡ್ಡಿದ್ರು ನಾವು ಕೊಡಲ್ಲ, ನಮ್ಮ ಹತ್ರ ಇಲ್ಲ ಅಂತೀವಿ ನಾವು. ಬಟ್ ಅದೇ ಒಂದು ದೊಡ್ಡ ಸ್ಥಾನಕ್ಕೆ ಬಂದ್ಮೇಲೆ, ಅವ್ನ ತಿಳುವಳಿಕೆ ಬಂದ್ಮೇಲೆ, ಅವಾಗ ತಂದೆ ತಾಯಿ ಏನಂತಾರೆ, ಹೌದಪ್ಪ ತಗೋ ನೀನು, ಇದು ನಿನ್ಗೆ ಸೇರಿತ್ತು. ಅದು ಆಸ್ತಿನೇ ಬರ್ಕೊಡ್ತಾರ ತಂದೆ ತಾಯಿ. ಯಾರಿಗ್ ಕೊಡ್ತಾರ ಅವ್ರು ತಂದೆ ತಾಯಿ ಹೇಳಿ ಆಸ್ತಿನ? ಹೊರಗಡೆಯವ್ರಿಗೆ ಕೊಡ್ತಾರ? ಇಲ್ಲ, ಮಕ್ಳಿಗೆ ಕೊಟ್ಟೋಗ್ತಾರ ಅವ್ರು. ಯಾಕಂದ್ರೆ ಇವಾಗ ನಿನಗೆ ಅದ್ರ ಹ್ಯಾಂಡಲ್ ಮಾಡಕ್ ಬರತ್ತೆ, ಅದನ್ನ ನೋಡ್ಕೊಳಕ್ ಬರತ್ತೆ, ಜವಾಬ್ದಾರಿ ತಗೊಳಕ್ ಬರತ್ತೆ, ಅದನ್ನ ನೀನ್ ಹಾಳಾಕ್ ಮಾಡಲ್ಲ ನೀನು ಅನ್ನೋದಕ್ಕೋಸ್ಕರ. ಹಂಗೆ ಕೃಷ್ಣನು ಹಂಗೆ ಯೋಚನೆ ಮಾಡೋದು. ವರ ಕೇಳಿದ ತಕ್ಷಣ ಪಟ್ಟ ಅಂತ ಕೊಟ್ಬಿಡಲ್ಲ ಅವನು. ನೋಡ್ತಾನ ನಮ್ ಪರಿಸ್ಥಿತಿ, ನೋಡ್ಕೊಂಡು ನಿಧಾನ ಕೊಡ್ತಾನ ಅವನು. ಎಷ್ಟೆಲ್ಲ ಪವಾಡಗಳಾಗಿದೆ ಕೃಷ್ಣ ಭಕ್ತಿ ಬಂದಿರೋ ಡಿವೋಟೀಸ್, ಎಷ್ಟೆಲ್ಲ ಮ್ಯಾಜಿಕ್ ಆಗಿದೆ. ಆ ರೀತಿ ಕೃಷ್ಣ ಏನ್ ಬೇಕಾದ್ರೂ ಕೊಡ್ಬೋದು. ಜಸ್ಟ್ ನಮ್ಗೆ ಸಾಕಷ್ಟು ಜ್ಞಾನ ಬರಬೇಕಷ್ಟೆ, ಸಾಕಷ್ಟು ಇದನ್ನ ಮತ್ತೆ ಮತ್ತೆ ಓದ್ಬೇಕು, ಮತ್ತೆ ಮತ್ತೆ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಹಾಗಾಗಿ 10ನೇ ಅಧ್ಯಾಯ ವೆರಿ ವೆರಿ ಇಂಪಾರ್ಟೆಂಟ್. ಶ್ಲೋಕ ಯಾರು ಹೇಳ್ತೀರಾ ಮತ್ತೊಂದ್ಸರಿ? ಅಹಂ ಸರ್ವಸ್ಯ ಪ್ರಭುವು ಎಲ್ಲರೂ ಕಲ್ತ್ಕೋಬೇಕಿದೆ, ಬೈಪಾಟ್ ಮಾಡ್ಬೇಕಾ? ನಾಳೆ ನಾ ಕೇಳ್ತೀನಿ, ನಾಳೆ ಕ್ಲಾಸಲ್ಲಿ. ಹಾಗಾದ್ರೆ 1 ಮಿನಿಟ್ ಸ್ಟಾಪ್ ಮಾಡ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಯಾರು ಹಾಡ್ತೀರಾ? ಸುಧಾ ಮಾತಾಜಿ. ಇಲ್ಲ ಮಾತಾಜಿ. ಅಲ್ಲ, ಸುಧಾ ಮೇರ್ವಾಡಿ ಮಾತಾಜಿ ನೀವು ಹಾಡಿದ್ರಲ್ಲ ಮಾತಾಜಿ, ಸುಧಾ ಮೇರ್ವಾಡಿ ಹೌದು ಮಾತಾಜಿ. ಹೌದು ಹೌದು ಹೌದು. ಅನ್ನಪೂರ್ಣ ಮಾತಾಜಿ, ನಿಶಾಂತ ಮಾತಾಜಿ, ಯಾರು ಹಾಡ್ತೀರಾ? ಹರೇ ಕೃಷ್ಣ ಮಾತಾಜಿ ಹಾಡ್ತೀನ್ರಿ. ಹಾಡ್ರಿ ಮಾತಾಜಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾ. ಕೃಷ್ಣವೇಣಿ ಹೇಗಿದ್ದಾಳೆ ಮಾತಾಜಿ? ಮಾತಾಜಿ ಚೆನ್ನಾಗಿದ್ದಾಳೆ. ಅವಳಿಗೆ ಅದೇ ಕ್ಯಾಲ್ಸಿಯಂ ಡೋಸ್ ನಡೀತಾ ಇದೆ, ವೀಕ್ಲಿ ಒನ್ಸ್ ಕೊಡ್ಬೇಕಂತೆ. ಓಕೆ. ಮಾತಾಜಿ ಅದೇ ಕ್ಯಾಲ್ಸಿಯಂ ಕಡಿಮೆ ಇರೋದ್ರಿಂದ ಸ್ವಲ್ಪ ವೀಕ್ ಆಗಿದ್ದಾಳೆ. ಕ್ಯಾಲ್ಸಿಯಂಗೆ ಇದು ಎಳ್ಳು ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ ಮಾತಾಜಿ, ಸ್ವಲ್ಪ ಎಳ್ಳಿಂದೆಲ್ಲ ಮಾಡ್ಕೊಡಿ ಅವಳಿಗೆ. ಎಳ್ಳ ಮಾತಾಜಿ? ಎಳ್ಳು ಇಸ್ ಕ್ಯಾಲ್ಸಿಯಂ ರಿಚ್. ಅದೇ ಶೇಂಗಾದು ಉಂಡೆ ಏನಾದ್ರು ಮಾಡಿದ್ರೆ ಅದು ಎಳ್ಳು ಮಿಕ್ಸ್ ಮಾಡಿ ಮಾಡ್ತೀನಿ ಮಾತಾಜಿ. ಎಳ್ಳು ಹಾಕಿ, ಎಳ್ಳು ಪುಡಿ ಮಾಡ್ಕೊಡಿ, ಎಳ್ಳು ಉಂಡೆ ಮಾಡ್ಕೊಡಿ, ಎಳ್ಳು ಹೆಂಗೋ ಒಂದ್ ಹಾಕಿ ಎಲ್ಲದ್ರಲ್ಲೂ. ಸರಿ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ನಂಗೆ ಅದೇ ಗೊತ್ತಿರ್ಲಿಲ್ಲ ಎದರಲ್ಲಿ ಕ್ಯಾಲ್ಸಿಯಂ ಎಳ್ಳು ಜಾಸ್ತಿ. ತುಂಬಾ ಹೈಯೆಸ್ಟ್ ಕ್ಯಾಲ್ಸಿಯಂ ಅದು, ಹಾಲ್ಗಿಂತ ಜಾಸ್ತಿ ಎಳ್ಳಲ್ಲಿ. ಹಾ ಮಾಡ್ತೀನಿ ಮಾತಾಜಿ, ಖಂಡಿತ. ಥ್ಯಾಂಕ್ಸ್ ಮಾತಾಜಿ, ನನ್ಗೆ ಸಜೆಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಾತಾಜಿ. ಓಕೆ ಡಿವೋಟಿ, ಸ್ಟಾಪ್ ಮಾಡೋಣ. ಯಾರಿಗಾರ ಪ್ರಶ್ನೆ ಇತ್ತಾ ಇವತ್ತಿನ ಕ್ಲಾಸ್ ಬಗ್ಗೆ? ಏನಿಲ್ಲ ಅನ್ಕೋತೀನಿ, ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಥ್ಯಾಂಕ್ ಯು ಕೃಷ್ಣ. ಮಾತಾಜಿ. ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, जगत गुरु श्रील प्रभुपाद की जय, ग्रंथराज श्रीमद् भगवद गीता की जय।
ಹರೇ ಕೃಷ್ಣ ಡಿವೋಟಿಸ್. ಓಕೆ, ಸ್ಟಾಪ್ ಮಾಡೋಣ. ನಾಳೆ ಮತ್ತೆ ಸಿಗೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಧಿಕಾ ಮಾತಾಜಿ, ಹರೇ ಸುಮಂಗಳ ಕೃಷ್ಣ ಮಾತಾಜಿ, ಮಾತಾಜಿ. ಗೀತಾ ಮಾತಾಜಿ, ಹೇಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಪ್ರೇಮ ಮಾತಾಜಿ, ಡಿವೋಟಿಸ್ ಹರೇ ಕೃಷ್ಣ. ಮಾದೇವಿ ಮಾತಾಜಿ, ಸುರೇಖಾ ಮಾತಾಜಿ, ಸುಮಾ ಮಾತಾಜಿ, ಹರೇ ಕೃಷ್ಣ.